ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವೆಂಬ ದಶಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 19ರಿಂದ 42. ದಶಮೋಧ್ಯಾಯಃ ವಿಭೂತಿ ಯೋಗಃ. ಅರ್ಜುನ ಹಿಂದಿನ ಶ್ಲೋಕದಲ್ಲಿ ನಿನ್ನ ಯೋಗವನ್ನೂ ವಿಭೂತಿಯನ್ನೂ ವಿಸ್ತಾರವಾಗಿ ಹೇಳು, ನಿನ್ನ ಅಮೃತ ವಾಣಿಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲ ಎನ್ನುತ್ತಾನೆ. ಅದನ್ನು ಕೇಳಿದಂತಹ ಪರಮಾತ್ಮನು ಹಸುವು ತನ್ನ ಕರುವಿಗೆ ಪ್ರೀತಿಯಿಂದ ಮೊಲೆ ಉಣಿಸುವಂತೆ ಅರ್ಜುನನಿಗೆ ತನ್ನ ಉಪದೇಶಾಮೃತವನ್ನು ಉಣಿಸುತ್ತಾನೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಂತನು ಹೇಳುತ್ತಾನೆ, ಕುರುಶ್ರೇಷ್ಠನೇ, ಈಗ ನಿನಗೆ ದಿವ್ಯವಾದ ನನ್ನ ವಿಭೂತಿಗಳಲ್ಲಿ ಮುಖ್ಯವಾದವುಗಳನ್ನು ತಿಳಿಸುವೆನು, ಕೇಳು. ಹಾಗೆ ವಿವರಿಸಲು ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಈ ಅಧ್ಯಾಯದಲ್ಲಿ ಪರಮಾತ್ಮನು ಕೊಡುವ ವಿವರಣೆಯು ಅವನು ಹೇಗೆ ಚರಾಚರ ವಸ್ತುಗಳನ್ನು ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸುತ್ತದೆ. ತನ್ನ ಅಂತರ್ಯಾಮಿತ್ವವನ್ನು ಮತ್ತು ದೇಶ ಕಾಲಾತೀತವಾದ ಸ್ವರೂಪವನ್ನು ಅವನು ವಿವರಿಸುತ್ತಾನೆ. ಇಲ್ಲಿ ಉಪಯೋಗಿಸುವ ಹಂತ ಎಂಬ ಶಬ್ದವು ಅಯ್ಯ ಎಂದು ಪ್ರೀತಿಯಿಂದ ಸಂಬೋಧಿಸುವುದಾಗಿದೆ. ಆ ರೀತಿ ಅವನನ್ನು ಸಂಬೋಧಿಸಿ ಅವನ ಹೃದಯದಲ್ಲಿ ಅತ್ಯಂತ ಹತ್ತಿರವಿರುವ ಪರಮಾತ್ಮ ತತ್ವವನ್ನು ಅವನು ಇಂದಿನ ತನಕ ಗುರುತಿಸಲಿಲ್ಲವಲ್ಲ ಎಂಬ ವಿಷಾದವನ್ನು ತೋರ್ಪಡಿಸುವಂತಿದೆ. ಅದರ ಜೊತೆಗೆ ಹೇ ಕುರುಶ್ರೇಷ್ಠ ಎಂದು ಸಂಬೋಧಿಸಲಾಗಿದೆ. ಪರಮಾತ್ಮನು ತನ್ನ ವೈಭವಕ್ಕೆ ಮಿತಿಯಿಲ್ಲ ಎಂದು ತಿಳಿದಿದ್ದರೂ ಅರ್ಜುನನ ಮೇಲಿನ ಪ್ರೀತಿಯಿಂದ ತನ್ನ ವಿಭೂತಿಯನ್ನು ಇಲ್ಲಿ ಹೇಳುತ್ತಾನೆ. ನಮ್ಮ ಜಗತ್ತಿನಲ್ಲೂ ಕೂಡ ಸೂರ್ಯನ ಪ್ರತಿಬಿಂಬವು ಎಲ್ಲಾ ವಸ್ತುಗಳಿಗಿಂತ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಪ್ರತಿಬಿಂಬಿಸುವುದು. ಅದೇ ರೀತಿ ಪರಮಾತ್ಮನು ಎಲ್ಲಾ ವಸ್ತುಗಳಲ್ಲಿದ್ದರೂ ಅವನ ಅಸ್ತಿತ್ವವು ಸ್ಪಷ್ಟವಾಗಿ ಕಾಣುವುದು ಕೆಲವು ವಸ್ತುಗಳಲ್ಲಿ ಮಾತ್ರ. ಮುಂದೆ ತನ್ನ ಮಹಾತ್ಮೆಯನ್ನು ವಿವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಗುಡಾಕೇಶನೇ, ಎಲ್ಲ ಜೀವಿಗಳ ಹೃದಯದಲ್ಲಿರುವ ಆತ್ಮನು ನಾನು. ಅವೆಲ್ಲವುಗಳಿಗೆ ಆದಿಯೂ ಮಧ್ಯವೂ ಮತ್ತು ಅಂತ್ಯವೂ ನಾನೇ. ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಆತ್ಮಸ್ವರೂಪನಾಗಿ ನಾನೇ ಇರುವುದು ಎಂದು ಪರಮಾತ್ಮನು ಇಲ್ಲಿ ಹೇಳುತ್ತಾನೆ. ಈ ಹೇಳಿಕೆಯ ಮೂಲಕ ತನ್ನ ವಿವರಣೆಯನ್ನು ಆರಂಭಿಸುತ್ತಾನೆ ಶ್ರೀಕೃಷ್ಣ. ಎಲ್ಲಾ ಪ್ರಾಧ್ಯಾಪಕರು ತಮ್ಮ ಆರಂಭದ ಹೇಳಿಕೆಯಲ್ಲೇ ತಾವು ಹೇಳಲು ಹೊರಟಿರುವ ವಿಷಯದ ಸಾರಾಂಶವನ್ನು ಕೊಡುತ್ತಾರೆ. ಅದೇ ರೀತಿ ಪರಮಾತ್ಮನು ಮುಂದೆ ಈ ಚರಾಚರ ಜಗತ್ತಿನಲ್ಲಿ ಹೇಗೆ ತಾನು ಓತಪ್ರೋತನಾಗಿದ್ದೇನೆ ಎಂಬುದನ್ನು ವಿವರಿಸುವುದನ್ನು ನಾವು ಕಾಣಬಹುದು. ಮತ್ತು ಅಧ್ಯಾಯದ ಕೊನೆಗೆ ಇದೇ ಹೇಳಿಕೆಯ ಮೂಲಕ ತನ್ನ ವಿವರಣೆಯನ್ನು ಮುಗಿಸುತ್ತಾನೆ. ಶ್ಲೋಕದ 2ನೆಯ ಪಾದದಲ್ಲಿ ಪರಮಾತ್ಮನು ತಾನು ಎಲ್ಲಾ ಜೀವರಾಶಿಗಳಿಗೆ ಆದಿಯೂ ಮಧ್ಯವೂ ಮತ್ತು ಕೊನೆಯೂ ಆಗಿದ್ದೇನೆ ಎಂದು ಹೇಳುತ್ತಾನೆ. ಚರಾಚರ ಜಗತ್ತು ನಿಜವಾಗಿಯಾದರೂ ಮನಸ್ಸಿನ ಸೃಷ್ಟಿ. ಮನಸ್ಸು ಆತ್ಮನನ್ನು ಯಥಾವತ್ತಾಗಿ ತಿಳಿಯದೆ ಚರಾಚರ ಜಗತ್ತನ್ನು ಸೃಷ್ಟಿಸಿಕೊಳ್ಳುತ್ತದೆ. ಹೀಗೆ ನಮ್ಮ ಎಚ್ಚರ, ಕನಸು ಮತ್ತು ನಿದ್ದೆ ಎಂಬ 3 ಅನುಭವ ಜಗತ್ತುಗಳು ಮನಸ್ಸಿನ ನರ್ತನವೇ ಸರಿ. ಮನಸ್ಸಿನ ಈ ನರ್ತನವನ್ನು ಬೆಳಗುವುದು ಆತ್ಮ ಚೈತನ್ಯವೇ. ಹೊರ ಪ್ರಪಂಚದಲ್ಲಿ ನಾನಾ ವಸ್ತುಗಳನ್ನು ನೋಡುತ್ತಾ ಪರಮಾತ್ಮನನ್ನು ಚಿಂತಿಸುವ ಬಗೆ ಹೇಗೆ ಕೇಳಿ. ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಆದಿತ್ಯರಲ್ಲಿ ವಿಷ್ಣುವು ನಾನು, ಪ್ರಕಾಶವುಳ್ಳ ವಸ್ತುಗಳಲ್ಲಿ ಸೂರ್ಯನು ನಾನು, ಮರುದ್ಗಣಗಳಲ್ಲಿ ಮರೀಚಿಯು ನಾನು ಮತ್ತು ನಕ್ಷತ್ರಗಳಲ್ಲಿ ಚಂದ್ರನು ನಾನು. ವೇದದಲ್ಲಿ ಕೆಲವು ಮಟ್ಟಿಗೆ 5 ಆದಿತ್ಯರು ಇದ್ದಾರೆ ಎಂದು, ಇನ್ನು ಕೆಲವು ಕಡೆ ಇವರ ಸಂಖ್ಯೆ 6 ಎಂದು ವರ್ಣನೆಗಿದೆ. ಅನಂತರದ ಗ್ರಂಥಗಳಲ್ಲಿ ಒಟ್ಟಿಗೆ 12 ಆದಿತ್ಯರು ಇದ್ದಾರೆ ಎಂದು ಹೇಳಲಾಗಿದೆ. ವಿಷ್ಣು ಪುರಾಣದಲ್ಲಿ ಈ 12 ಆದಿತ್ಯರುಗಳಲ್ಲಿ ವಿಷ್ಣುವು ಒಬ್ಬನೆಂದೂ
ಮಾತ್ರವಲ್ಲದೆ ಈ 12ರ ಪೈಕಿ ಅವನು ಅತ್ಯಂತ ಬಲಶಾಲಿಯಾದವನೆಂದು ಹೇಳಲಾಗಿದೆ. ಸ್ವಪ್ರಕಾಶವುಳ್ಳ ವಸ್ತುಗಳಲ್ಲಿ ಸೂರ್ಯನು ನಾನು ಎಂದು ಕೃಷ್ಣನು ಹೇಳುತ್ತಾನೆ. ಆಧುನಿಕ ಭೌತಶಾಸ್ತ್ರವು ಇದನ್ನು ಒಪ್ಪಿಕೊಳ್ಳುತ್ತದೆ. ಮರುದ್ಗಣಗಳಲ್ಲಿ ಮರೀಚಿಯು ನಾನು ಎಂದಿದ್ದಾನೆ ಶ್ರೀಕೃಷ್ಣ. ವೇದದಲ್ಲಿ ಮರುದ್ಗಣಗಳನ್ನು ರುದ್ರನ ಮಕ್ಕಳೆಂದು ವಿವರಿಸಲಾಗಿದೆ. ಅವರಲ್ಲಿ ಮರೀಚಿಯು ಬಲಶಾಲಿ ಎಂದು ಹೇಳಲಾಗಿದೆ. ವಾಯುಮಂಡಲದಲ್ಲಿ ಚಲಿಸುತ್ತಿರುವ ಗಾಳಿಗೆ ಮರುತ್ ಎಂದು ಹೆಸರು. ರಾತ್ರಿಯಲ್ಲಿ ಬೆಳಗುವ ವಸ್ತುಗಳಲ್ಲಿ ಚಂದ್ರನು ನಾನು. ಹೀಗೆ ಮುಂದಿನ 21 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನು 75 ವಿವಿಧ ಜೀವರಾಶಿಗಳಲ್ಲಿ ಹಾಗೂ ವಸ್ತುಗಳಲ್ಲಿ ತನ್ನ ಹೆಚ್ಚುಗಾರಿಕೆಯನ್ನು ವಿವರಿಸುತ್ತಾನೆ. ಈ ವಿವರಣೆಯು ಸಾಧಕರಿಗೆ ಪರಮಾತ್ಮನ ಮಹಿಮೆಯನ್ನು ಎಲ್ಲೆಲ್ಲೋ ನೋಡುವುದಕ್ಕೆ ಸಹಕಾರಿಯಾಗುತ್ತದೆ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಭೂತಗಳಲ್ಲಿ ಚೇತನ ಶಕ್ತಿಯು ನಾನು. ಸಾಮವೇದವು ಋಗ್ವೇದದ ಹೆಚ್ಚಿನ ಭಾಗವನ್ನೇ ಹೊಂದಿರುವುದು. ಋಗ್ವೇದವು ವೇದಗಳಲ್ಲೆಲ್ಲ ಹೆಚ್ಚಿನದಾದುದರಿಂದ ಋಗ್ವೇದವನ್ನು ಒಳಗೊಂಡಿರುವ ಸಾಮವೇದವು ನಾನು ಎಂದು ಪರಮಾತ್ಮನು ಹೇಳುತ್ತಾನೆ. ಛಾಂದೋಗ್ಯ ಉಪನಿಷತ್ತಿನಲ್ಲೂ ಸಾಮವೇದದ ಮಹತ್ವವನ್ನು ಎತ್ತಿ ಹಿಡಿಯಲಾಗಿದೆ. ಅಷ್ಟು ಮಾತ್ರವಲ್ಲದೆ ಸಾಮವೇದವು ಸಂಗೀತ ಪ್ರಧಾನವಾದುದು. ಆ ಮಂತ್ರಗಳನ್ನು ಹಾಡುವಾಗ ಮನಸ್ಸಿಗೆ ಆನಂದವಾಗುತ್ತದೆ. ದೇವತೆಗಳಲ್ಲಿ ವಾಸವನು ನಾನು ಎಂದರೆ ಸ್ವರ್ಗಲೋಕದಲ್ಲಿರುವ ದೇವತೆಗಳಿಗೆಲ್ಲ ರಾಜ ಇಂದ್ರನು. ಹಿಂದೂ ಶಾಸ್ತ್ರದ ಪ್ರಕಾರ ಮಾನವರಿಗಿಂತ ಹೆಚ್ಚಿನ ಮಟ್ಟದ ಜೀವನವನ್ನು ನಡೆಸುವ ದೇವಲೋಕ ಹೊಂದಿದೆ. ಅಲ್ಲೂ ಕೂಡ ದೊಡ್ಡವರು ಬಡವರು ಎಂಬ ಭೇದವಿದೆಯಂತೆ. ಹೆಚ್ಚಿನ ಪುಣ್ಯ ಗಳಿಸಿದವರು ಅಲ್ಲಿ ಹೆಚ್ಚಿನ ಸುಖವನ್ನು ಪಡೆಯುತ್ತಾರೆ. ಎಲ್ಲರಿಗಿಂತ ಹೆಚ್ಚು ಪುಣ್ಯ ಗಳಿಸಿದವನು ಇಂದ್ರನಾದುದರಿಂದ ಅವನು ದೇವತೆಗಳಿಗೆಲ್ಲ ಶ್ರೇಷ್ಠನು. ಆ ಇಂದ್ರನು ಪರಮಾತ್ಮನ ಸ್ವರೂಪವೇ. ಇಂದ್ರಿಯಗಳಲ್ಲಿ ಮನಸ್ಸು ನಾನು ಮೇಲಿನ ಹೇಳಿಕೆಯನ್ನೇ ನಾನು ವೈಯಕ್ತಿಕವಾಗಿ ಗ್ರಹಿಸುವುದಾದರೆ ಅದರಲ್ಲೇ ಈ ಹೇಳಿಕೆಯ ಅರ್ಥವು ಅಡಗಿರುವುದು. ದೇವತೆಗಳೆಲ್ಲ ಇಂದ್ರಿಯಗಳು, ಇಂದ್ರ ಎಂದರೆ ಮನಸ್ಸು. ಈ ಅರ್ಥದಲ್ಲಿ ನಮ್ಮ ಎಲ್ಲಾ ಇಂದ್ರಿಯಗಳಿಗೆ ಒಡೆಯ ನಮ್ಮ ಮನಸ್ಸು. ಮನಸ್ಸೇ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಸಂಗ್ರಹಿಸುವುದು. ಎಲ್ಲ ಜೀವರಾಶಿಗಳಲ್ಲಿ ಕಾಣುವ ಚೈತನ್ಯವು ಪರಮಾತ್ಮನಿಗೆ ಸೇರಿದುದು. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ. ರುದ್ರರಲ್ಲಿ ಶಂಕರನು, ಯಕ್ಷರಲ್ಲಿ ಕುಬೇರನು, ವಸುಗಳಲ್ಲಿ ಪಾವಕನು, ಶಿಖರಗಳಲ್ಲಿ ಮೇರುವು ನಾನೆಂದು ತಿಳಿ. ರುದ್ರರಲ್ಲಿ ಶಂಕರನು ನಾನು ಅಂದರೆ ರುದ್ರನನ್ನು ಲಯಾಧಿಪತಿ ಎಂದು ಶಾಸ್ತ್ರದಲ್ಲಿ ಹೇಳಿದೆ. ಇದನ್ನು ಸಾಧಕರು ಬಹಳ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಬೇಕು. ಒಂದು ವಸ್ತುವಿನ ಲಯವೇ ಮತ್ತೊಂದು ವಸ್ತುವಿನ ಉತ್ಪತ್ತಿ. ಹೂವು ನಾಶವಾದಾಗಲೇ ಕಾಯಿಯ ಉತ್ಪತ್ತಿಯಾಗುವುದು. ಕಾಯಿಯು ಹಣ್ಣಾಗಬೇಕಾದರೆ ಅದು ತನ್ನ ಕಾಯಿಯ ಗುಣವನ್ನು ನಾಶಗೊಳಿಸಬೇಕು. ಹೀಗೆ ಎಲ್ಲಾ ವಸ್ತುಗಳ ಉತ್ಪತ್ತಿ ಮತ್ತು ಲಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದುದರಿಂದ ನಮ್ಮ ಋಷಿಗಳು ಲಯಕರ್ತನಾದ ಶಂಕರನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದುದು. ಯಕ್ಷರಲ್ಲಿ ಮತ್ತು ರಾಕ್ಷಸರಲ್ಲಿ ಕುಬೇರನು ನಾನು ಅಂದರೆ ಪುರಾಣಗಳಲ್ಲಿ ಕುಬೇರನನ್ನು ಎಲ್ಲಾ ಐಶ್ವರ್ಯ ಹಾಗೂ ಸಂಪತ್ತಿನ ಅಧಿಪತಿ ಎಂದು ವರ್ಣಿಸಲಾಗಿದೆ. ಇವನ ವರ್ಣನೆ ಹೀಗಿದೆ: 3 ಅಡಿಗಳಷ್ಟು ಎತ್ತರವಿದ್ದು ದಪ್ಪಗೆ ಕುಳ್ಳಗೆ ಶರೀರವಿರುವ, ದೊಡ್ಡ ಹೊಟ್ಟೆಯುಳ್ಳ, 8 ಕೋರೆ ದಾಡೆಗಳುಳ್ಳ, ಸಣ್ಣ ತಲೆಯಿಂದ ಕೂಡಿದ ವ್ಯಕ್ತಿತ್ವ. ಇವನು ಯಕ್ಷರಿಂದಲೂ ರಾಕ್ಷಸರಿಂದಲೂ ಸಹಾಯವನ್ನು ಪಡೆಯುವವನು. ಬಂಡವಾಳಶಾಹಿತ್ವಕ್ಕೆ ಋಷಿಗಳ ವಿರೋಧ ಎಷ್ಟಿತ್ತು ಎಂಬುದು ಕುಬೇರನ ವರ್ಣನೆಯಲ್ಲೇ ಗೊತ್ತಾಗುತ್ತದೆ. ವಸುಗಳಲ್ಲಿ ಪಾವಕನು ನಾನು ಎಂದರೆ ವೇದದಲ್ಲಿ ಅಷ್ಟ ವಸುಗಳ ಬಗ್ಗೆ ಹೇಳಿಕೆ ಇದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಸುಗಳ ಮುಖದಲ್ಲಿ ಅಗ್ನಿಗಿದೆ ಎಂದು ವರ್ಣಿಸಲಾಗಿದೆ. ಅವರ ಬಾಯಿಯಿಂದ ಸದಾ ಅಗ್ನಿಯು ಹೊರಹೊಮ್ಮುತ್ತಿದೆಯಂತೆ. ಅರ್ಥಾತ್ ನಮ್ಮೆಲ್ಲರ ಬಾಯಿಯ ಮೂಲಕ ಆಹಾರವನ್ನು ಸೇವಿಸುವವನು ವಸು ಸ್ವರೂಪನಾದ ಪರಮಾತ್ಮನೇ ಎಂದರ್ಥ. ಅಷ್ಟವಸುಗಳೆಂದರೆ 8 ಋತುಗಳಲ್ಲೂ ನಮ್ಮ ಬಾಯಿಯ ಮೂಲಕ ಆಹಾರವನ್ನು ಸೇವಿಸುವವನು ಎಂದರ್ಥ. ಒಟ್ಟಿಗೆ 6 ಋತುಗಳು ಇರುವುದಾದರೂ
ನಮ್ಮ ಸುಖ ದುಃಖಗಳೆಂಬ ಎರಡನ್ನೂ ಸೇರಿಸಿದರೆ 8 ಆಗುವುದು. ಶಿಖರಗಳಲ್ಲಿ ಮೇರುವು ನಾನು, ಅಂದರೆ ಪುರಾಣ ಪ್ರಸಿದ್ಧವಾದ ಪರ್ವತ ಶಿಖರವಿದು. ಈ ಪರ್ವತ ಶಿಖರವು 7 ರಿಂದ 8 ಸಾವಿರ ಮೈಲಿಗಳಷ್ಟು ಉನ್ನತವಾಗಿದೆ ಎಂದು ಹೇಳಲಾಗಿದೆ. ಅದರ ಶಿಖರದ ತುದಿಯಿಂದ ಗಂಗೆ ಜನಿಸಿದ್ದಾಳಂತೆ. ಹೀಗೆ ವಿವರಣೆಗಳನ್ನು ಕೊಡುವಾಗ ಎಷ್ಟೋ ಜನ ಅದನ್ನು ಹಿಮಾಲಯವೆಂದು ತಪ್ಪಾಗಿ ಗ್ರಹಿಸುವುದುಂಟು. ಬಹುಶಃ ನಮ್ಮ ಜಂಬೂದ್ವೀಪವನ್ನೇ ಮೇರು ಎಂದು ಅತಿಶಯೋಕ್ತಿಯ ಮೂಲಕ ವರ್ಣಿಸಿ ಇಲ್ಲಿರುವ ಜ್ಞಾನ ಗಂಗೆಯನ್ನೇ ಹಾಗೆ ವರ್ಣಿಸಿರಬಹುದು. ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹೇ ಪಾರ್ಥ, ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯು ನಾನು, ಸೇನಾಧಿಪತಿಗಳಲ್ಲಿ ಕುಮಾರಸ್ವಾಮಿಯು ನಾನು, ಜಲಾಶಯಗಳಲ್ಲಿ ಸಮುದ್ರವು ನಾನು. ಪುರೋಹಿತರುಗಳಲ್ಲಿ ಬೃಹಸ್ಪತಿಯು ನಾನು. ಇಲ್ಲಿ ಗ್ರಹಗಳಲ್ಲಿ ಮುಖ್ಯನಾದ ಬೃಹಸ್ಪತಿಯನ್ನು ವೇದದಲ್ಲಿ ದೇವತೆಗಳು ಗುರು ಎಂದು ವರ್ಣಿಸಲಾಗಿದೆ. ಅದೇ ರೀತಿ ಶಿವನ ಮಗನಾದ ಸ್ಕಂದನನ್ನು ದೇವತೆಗಳ ಸೇನಾಧಿಪತಿ ಎಂದು ವರ್ಣಿಸಲಾಗಿದೆ. ಜಲಾಶಯಗಳಲ್ಲಿ ಸಮುದ್ರವು ನಾನು, ಅಂದರೆ ಪರಮಾತ್ಮನು ತನ್ನ ಅಂತರ್ಯಾಮಿತ್ವವನ್ನು ಹಾಗೂ ಸರ್ವವ್ಯಾಪಕತ್ವವನ್ನು ವರ್ಣಿಸುತ್ತಿದ್ದಾನೆ. ಭೂಮಿಯ ಮೇಲೆ ಗಂಗಾ, ಯಮುನಾ, ಕಾವೇರಿ, ಗೋದಾವರಿ, ಸರಸ್ವತಿ, ನರ್ಮದಾ, ಬ್ರಹ್ಮಪುತ್ರ, ಟೈಗ್ರಿಸ್, ನೈಲ್ ಮುಂತಾದ ನದಿಗಳಿವೆ. ಅದೇ ರೀತಿ ಎಷ್ಟೋ ಸರೋವರಗಳಿವೆ. ಆದರೆ ಅವುಗಳಿಗೂ ಸಮುದ್ರಕ್ಕೂ ಯಾವ ಹೋಲಿಕೆಯೂ ಇಲ್ಲ. ಈ ಎಲ್ಲಾ ನದಿಗಳಿಗೆ ಅಸ್ತಿತ್ವವಿರುವುದು ಸಮುದ್ರದಿಂದಲೇ. ಅದೇ ರೀತಿ ಎಲ್ಲಾ ಜೀವರಾಶಿಗಳು ಎನ್ನುವ ನದಿಗಳಿಗೆ ಪರಮಾತ್ಮನೇ ಸಮುದ್ರ ಪ್ರಾಯನು. ಮುಂದುವರಿಸುತ್ತಾ ಭಗವಂತನು ಹೇಳುತ್ತಾನೆ, ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ಭೃಗುವು ನಾನು, ಶಬ್ದಗಳಲ್ಲಿ ಓಂಕಾರವು ನಾನು, ಯಜ್ಞಗಳಲ್ಲಿ ಜಪಯಜ್ಞವು ನಾನು, ಸ್ಥಿರವಾದ ಪರ್ವತಗಳಲ್ಲಿ ಹಿಮಾಲಯವು ನಾನು. ಸಪ್ತರ್ಷಿಗಳಲ್ಲಿ ಭೃಗುವು ಹೆಚ್ಚಿನವನು. ಅವನನ್ನು ಮನುವಿನ ಮಗ ಎಂದು ಹೇಳುತ್ತಾರೆ. ಮಾನವ ಧರ್ಮಶಾಸ್ತ್ರವನ್ನು ಹಾಡಿದವನು ಭೃಗು ಎಂಬ ನಂಬಿಕೆ ಇದೆ. ಓಂಕಾರವು ಪರಮಾತ್ಮನನ್ನು ನಿರ್ದೇಶಿಸುವ ಏಕಾಕ್ಷರ ಶಬ್ದ. ಸಾಮಾನ್ಯವಾಗಿ ಮನಸ್ಸಿನ ವಿಚಾರಗಳನ್ನು ನಾವು ಶಬ್ದಗಳ ಮೂಲಕ ವ್ಯಕ್ತಪಡಿಸುತ್ತೇವೆ. ಪ್ರವಚನ ನೀಡುವವನು ತನ್ನ ಮನಸ್ಸಿನ ವಿಚಾರಗಳನ್ನು ಇನ್ನೊಬ್ಬರಿಗೆ ಮನದಟ್ಟಾಗುವಂತೆ ತಿಳಿಸಿ ಹೇಳಲು ಶಬ್ದಗಳನ್ನು ಉಪಯೋಗಿಸುತ್ತಾನೆ. ನಾನು ಟೊಮೊಟೊ ಎಂದಾಗ ಅದನ್ನು ಕೇಳುವವರ ಮನಸ್ಸಿನಲ್ಲಿ ಟೊಮೊಟೊ ವೃತ್ತಿಯು ಬರುವುದು. ಈ ರೀತಿ ಶಬ್ದಗಳ ಮೂಲಕ ನಾವು ವ್ಯವಹರಿಸುತ್ತೇವೆ. ವ್ಯವಹಾರದಲ್ಲಿ ಉಪಯೋಗಿಸುವ ಶಬ್ದಗಳು ಪ್ರಾಪಂಚಿಕ ವಸ್ತುಗಳನ್ನು ವಿವರಿಸುವಂಥವು. ಅಲೌಕಿಕವಾದ ಸತ್ಯವನ್ನು ಶಬ್ದದ ಮೂಲಕ ವಿವರಿಸುವುದಕ್ಕೋಸ್ಕರ ನಮ್ಮ ಋಷಿಗಳು ಈ ಓಂಕಾರವನ್ನು ಕಂಡುಹಿಡಿದಿದ್ದಾರೆ. ಎಲ್ಲ ವೇದಗಳು ಓಂಕಾರದಿಂದಲೇ ಆರಂಭವಾಗುವುದು. ಅಷ್ಟು ಮಾತ್ರವಲ್ಲದೆ ವೇದಾಂತದಲ್ಲೂ ಕೂಡ ಧ್ಯಾನ ಮಾಡುವವರು ಓಂಕಾರದ ಉಪಾಸನೆಯನ್ನೇ ಮಾಡುತ್ತಾರೆ. ಜಪಗಳಲ್ಲಿ ನಾಮ ಜಪವು ಶ್ರೇಷ್ಠ. ಮನಸ್ಸು ಬುದ್ಧಿಯನ್ನು ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವ ಶ್ರೇಷ್ಠ ಸಾಧನ ಜಪ. ಆದುದರಿಂದಲೇ ಪರಮಾತ್ಮನು ಇಲ್ಲಿ ಅದರ ಮಹತ್ವವನ್ನು ತಿಳಿಸಿರುವುದು. ಬೇರೆ ಎಲ್ಲ ಯಜ್ಞಗಳು ಕ್ಷಣಿಕವಾದ ಸುಖವನ್ನು ಕೊಡುವಂತಹವುಗಳು. ಹೀಗೆ ಜಪಯಜ್ಞವೆಂದರೆ ನಿರಂತರ ಆತ್ಮ ಚಿಂತನೆಯೇ ಆಗಿದೆ. ಇದು ಸಮಾಧಿಯಲ್ಲಿ ಕೊನೆಗೊಳ್ಳುವುದು. ಸ್ಥಾವರಗಳಲ್ಲಿ ಹಿಮಾಲಯವು ನಾನು. ಚಲಿಸದ ವಸ್ತುಗಳಿಗೆ ಸ್ಥಾವರಗಳು ಎಂದು ಹೆಸರು. ಮರ, ಕಲ್ಲು, ಮಣ್ಣು ಇವೆಲ್ಲ ಸ್ಥಾವರಗಳು. ಇವುಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದುದು ಹಿಮಾಲಯ. ಪ್ರಪಂಚದಲ್ಲಿ ನಾನಾ ಪರ್ವತಗಳು ಇರುವುದಾದರೂ ಹಿಮಾಲಯಕ್ಕೆ ಇಂದಿಗೂ ಪವಿತ್ರ ಸ್ಥಾನವಿದೆ. ಏಕೆಂದರೆ ಅನಾದಿ ಕಾಲದಿಂದಲೂ ಎಷ್ಟೋ ಜನ ಮಹರ್ಷಿಗಳು ವರ್ಷಗಟ್ಟಲೆ ತಪಸ್ಸು ಮಾಡಿ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ಇಲ್ಲೇ. ಮುಂದುವರಿಸುತ್ತಾ, ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ವೃಕ್ಷಗಳಲ್ಲಿ ಅಶ್ವತ್ಥವು ನಾನು, ದೇವ ಋಷಿಗಳಲ್ಲಿ ನಾರದನು ನಾನು, ಗಂಧರ್ವರಲ್ಲಿ ಚಿತ್ರರಥನು ನಾನು, ಸಿದ್ಧರಲ್ಲಿ ಕಪಿಲ ಮುನಿಯು ನಾನು. ಬೇರೆ ಎಲ್ಲ ವೃಕ್ಷಗಳಿಗೆ ಹೋಲಿಸುವುದಾದರೆ ಅಶ್ವತ್ಥವು ಬೃಹದಾಕಾರವಾಗಿ ಬೆಳೆಯುವಂಥ ವೃಕ್ಷ ಮಾತ್ರವಲ್ಲ, ಅದರ ಆಯುಷ್ಯವೂ ಹೆಚ್ಚು. ಅದು 100 ವರ್ಷ ಬಾಳುತ್ತದೆ ಎಂದು
ಹಲವರ ನಂಬಿಕೆ. ಹಿಂದೂಗಳು ಈ ವೃಕ್ಷವನ್ನು ಪೂಜಿಸುತ್ತಾರೆ. ವೇದಾಂತದಲ್ಲಿ ಸಂಸಾರವನ್ನು ಈ ವೃಕ್ಷಕ್ಕೆ ಹೋಲಿಸಿದ್ದಾರೆ. ಗೀತೆಯ 15ನೆಯ ಅಧ್ಯಾಯದಲ್ಲೂ ಇದರ ಉಲ್ಲೇಖವಿದೆ. ಋಷಿಗಳಲ್ಲಿ ನಾರದನು ಬಹಳ ಪ್ರಸಿದ್ಧನು. ಪುರಾಣಗಳಲ್ಲೆಲ್ಲ ಇವನ ಹೆಸರು ಎಲ್ಲಾ ಕಡೆಯಲ್ಲೂ ಬರುತ್ತದೆ. ಶ್ರೀಮನ್ನಾರಾಯಣನ ಪರಮ ಭಕ್ತನಿವನು. ಅವನು ದೇವತೆಗಳ ಲೋಕದಲ್ಲಿರುವುದು ಮಾತ್ರವಲ್ಲ, ಕೆಲವು ಸಲ ನಮ್ಮ ಲೋಕಕ್ಕೂ ಬಂದು ಅಹಂಕಾರ ದರ್ಪದಿಂದ ತುಂಬಿ ತುಳುಕಾಡುತ್ತಿರುವ ರಾಕ್ಷಸರಿಗೆ ಬುದ್ಧಿ ಕಲಿಸುತ್ತಾನೆ. ಎಷ್ಟೋ ರಾಕ್ಷಸರು ನಾರದನಿಂದಾಗಿ ಒಳ್ಳೆಯ ದಾರಿಗೆ ಬಂದಿದ್ದಾರೆ. ಪುರಾಣಗಳಲ್ಲಿ ಗಂಧರ್ವರ ಬಗ್ಗೆ ಉಲ್ಲೇಖವೂ ಇದೆ. ಇವರು ನೃತ್ಯ ಸಂಗೀತಗಳಲ್ಲೇ ತಲ್ಲೀನವಾಗಿರುವ ಭೋಗ ಜೀವಿಗಳು. ಇವರುಗಳಲ್ಲಿ ಹೆಚ್ಚಿನವನು ಚಿತ್ರರಥನೆಂಬುವನು. ಇನ್ನು ಸಿದ್ಧರಲ್ಲಿ ಕಪಿಲ ಮುನಿಯು ನಾನು ಎಂದು ಪರಮಾತ್ಮನು ಹೇಳುತ್ತಾನೆ. ಸಿದ್ಧಿಯನ್ನು ಪಡೆದವನನ್ನು ಸಂಸ್ಕೃತದಲ್ಲಿ ಸಿದ್ಧ ಎನ್ನುವುದು ರೂಢಿ. ಆತ್ಮಸಾಕ್ಷಾತ್ಕಾರವೇ ಈ ಸಿದ್ಧಿ. ಅಂತಹವರಲ್ಲಿ ಕಪಿಲನು ನಾನು ಎಂದು ಪರಮಾತ್ಮನು ಹೇಳಿದ್ದಾನೆ. ಮನನಶೀಲರಿಗೆ ಮುನಿಗಳೆಂದು ಹೆಸರು. ಮೇಲಿಂದ ಮೇಲೆ ಆತ್ಮವನ್ನು ಕುರಿತು ಚಿಂತಿಸುವುದನ್ನು ಮನನ ಎಂದು ಹೇಳುವುದು. ಇದನ್ನು ಮಾಡುವ ಯಾರೇ ಆಗಲಿ ಅವರು ಮುನಿಗಳು. ಸಾಂಖ್ಯ ತತ್ವವನ್ನು ಪ್ರತಿಪಾದಿಸಿದವನು ಕಪಿಲ ಮುನಿ. ಗೀತೆಯು ಸಾಂಖ್ಯ ತತ್ವವನ್ನೇ ಹೆಚ್ಚಾಗಿ ಅನುಸರಿಸಿರುವುದರಿಂದ ಇಲ್ಲಿ ಕಪಿಲ ಮುನಿಯ ಮಹತ್ವವನ್ನು ಪರಮಾತ್ಮನು ಎತ್ತಿ ಹಿಡಿದಿದ್ದಾನೆ. ವಿವರಣೆಯನ್ನು ಮುಂದುವರಿಸುತ್ತಾ, ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಅಶ್ವಗಳಲ್ಲಿ ಅಮೃತ ಮಥನದಲ್ಲಿ ಹುಟ್ಟಿದ ಉಚ್ಚೈಶ್ರವಸನು ನಾನು. ಆನೆಗಳಲ್ಲಿ ಐರಾವತವು ನಾನು. ಮನುಷ್ಯರಲ್ಲಿ ರಾಜನು ನಾನು ಎಂದು ತಿಳಿ. ಅಮೃತ ಮಥನದ ವಿಷಯ ಪುರಾಣದಲ್ಲಿ ಬರುತ್ತದೆ. ಅಲ್ಲಿ ಅಮೃತ ಉದ್ಭವವಾಗುವುದಕ್ಕೆ ಮೊದಲು ಉಚ್ಚೈಶ್ರವಸ್ಸು ಎಂಬ ರೆಕ್ಕೆಗಳುಳ್ಳ ಶಕ್ತಿಶಾಲಿ ಕುದುರೆಯು, ಐರಾವತ ಎಂಬ ಬಿಳಿಯ ಆನೆಯು ಹುಟ್ಟಿ ಬರುತ್ತದೆ. ಇವೆರಡನ್ನೂ ಇಂದ್ರನು ತನ್ನದಾಗಿಸಿಕೊಳ್ಳುತ್ತಾನೆ. ಈ ಸಮುದ್ರ ಮಥನದಲ್ಲಿ ಒಟ್ಟಿಗೆ 13 ಅಮೂಲ್ಯ ವಸ್ತುಗಳು ಹುಟ್ಟಿ ಬಂದವು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಗಳಲ್ಲಿ ವಜ್ರಾಯುಧವು ನಾನು, ಧೇನುಗಳಲ್ಲಿ ಕಾಮಧೇನುವು ನಾನು, ಪ್ರಜೋತ್ಪಾದಕರಲ್ಲಿ ಮನ್ಮಥನು ನಾನು, ಸರ್ಪಗಳಲ್ಲಿ ವಾಸುಕಿಯು ನಾನು. ವಜ್ರಾಯುಧವು ಆಯುಧಗಳಲ್ಲೆಲ್ಲ ದಿವ್ಯವಾದುದು. ಇದನ್ನು ದಧೀಚಿ ಮಹರ್ಷಿಯ ಬೆನ್ನು ಮೂಳೆಯಿಂದ ತಯಾರಿಸಿದುದು ಎಂದು ಪುರಾಣದಲ್ಲಿ ಹೇಳಿಕೆಯಿದೆ. ಇದನ್ನು ಇಂದ್ರನು ಧರಿಸಿರುತ್ತಾನೆ. ಕಾಮಧೇನು ಎಂಬ ಹಸುವು ನಾವು ಕೇಳಿದ್ದನ್ನು ಕೊಡುತ್ತದಂತೆ. ಇದು ಕೂಡ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿ ಬಂದ ಅಮೂಲ್ಯ ವಸ್ತು. ಇನ್ನು ಮನ್ಮಥನಿಗೆ ಕಂದರ್ಪನೆಂದು ಹೆಸರು. ಪುರಾಣಗಳಲ್ಲಿ ಮನ್ಮಥನನ್ನು ಬಹಳ ಸುಂದರವಾದ ವ್ಯಕ್ತಿತ್ವದಿಂದ ಕೂಡಿದವನೆಂದು, ಕೈಯಲ್ಲಿ ಕಾಮದ ಬಿಲ್ಲನ್ನು ಧರಿಸಿ 5 ಪುಷ್ಪಬಾಣಗಳಿಂದ ಕೂಡಿದವನೆಂದು ವಿವರಣೆಯಿದೆ. ಈ 5 ಪುಷ್ಪ ಬಾಣಗಳು ನಮ್ಮ 5 ಇಂದ್ರಿಯಗಳನ್ನು ಪ್ರತಿನಿಧಿಸುವಂತಹವು. ಶಾಸ್ತ್ರೀಯವಾಗಿ ವಿಚಾರ ಮಾಡುವುದಾದರೆ ಮನುಷ್ಯನ ಪ್ರಜನನ ಕ್ರಿಯೆಯು ಪ್ರಾಣಿಗಳಂತೆ ಅಥವಾ ಸಸ್ಯಗಳಂತೆ ಅಲ್ಲ. ಕಾಮಶಾಸ್ತ್ರದ ಪ್ರಕಾರ ಪ್ರಜನನ ಕ್ರಿಯೆಯು 5 ಇಂದ್ರಿಯಗಳ ಬಯಕೆಗಳನ್ನು ತಣಿಸುವವು ಎಂದಾಗುತ್ತದೆ. ತಾತ್ವಿಕರಿಗೆ ತತ್ವವನ್ನು ವಿವರಿಸುವಲ್ಲಿ ಯಾವುದೇ ತರಹದ ನಾಚಿಕೆ ಇಲ್ಲ. ಅವರು ಇದ್ದುದನ್ನು ಇದ್ದ ಹಾಗೇ ಹೇಳುವರು. ಅದೇ ರೀತಿ ಪರಮಾತ್ಮನು ಇಲ್ಲಿ ಪ್ರಜನನ ಶಕ್ತಿಗಳಲ್ಲಿ ನಾನು ಕಂದರ್ಪನು ಎಂದು ಹೇಳಿದ್ದಾನೆ. ಸರ್ಪಗಳಲ್ಲಿ ವಾಸುಕಿಯು ಅತ್ಯಂತ ಶ್ರೇಷ್ಠನು. ನಮ್ಮ ಪುರಾಣಗಳಲ್ಲಿ ಶಿವನ ಉಂಗುರದ ಬೆರಳಿನಲ್ಲಿ ಉಂಗುರದಂತೆ ಇರುವವನು ಇವನು ಎಂದು ವರ್ಣನೆಯಿದೆ. ಸಮುದ್ರ ಮಥನದ ಕಾಲದಲ್ಲಿ ಆ ಮಂದರ ಪರ್ವತದೊಂದಿಗೆ ಸಮುದ್ರವನ್ನು ಮಂಥನ ಮಾಡಲು ಹಗ್ಗವಾಗಿ ಇವನೇ ಮುಂದೆ ಬರುತ್ತಾನೆ. ಶಿವನ ಉಂಗುರದ ಬೆರಳಿನಲ್ಲಿ ಸಣ್ಣ ರೂಪದಲ್ಲಿ ಇವನಿದ್ದರೂ ಮಂದರ ಪರ್ವತವನ್ನು ಮಥನ ಮಾಡುವ ಕಾಲಕ್ಕೆ ಬೃಹದಾಕಾರವಾಗಿ ಬೆಳೆದು ಬಿಡುತ್ತಾನೆ. ಉಪನಿಷತ್ತಿನಲ್ಲಿ ಪರಮಾತ್ಮನನ್ನು ಅಣೋರಣೀಯಾನ್ ಮತ್ತು ಮಹತೋಮಹೀಯಾನ್ ಎಂದು ವರ್ಣಿಸಿರುವುದನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. ಸರ್ಪ ಜಾತಿ ನಾಗ ಜಾತಿಗೆ ಸೇರಿದುದೇ. ಆದರೆ ಒಂದೇ ಹೆಡೆಯುಳ್ಳವುಗಳು ಸರ್ಪಗಳು, ಒಂದಕ್ಕಿಂತ ಹೆಚ್ಚು ಹೆಡೆಯುಳ್ಳವುಗಳು ನಾಗ ಜಾತಿಗೆ ಸೇರಿದವು. ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಅನಂತಶ್ಚ
ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ನಾಗಗಳಲ್ಲಿ ಶ್ರೇಷ್ಠನಾದ ಅನಂತ ಎಂಬ ಶೇಷನು ನಾನು, ಜಲದೇವತೆಗಳಲ್ಲಿ ವರುಣನು ನಾನು, ಪಿತೃಗಳಲ್ಲಿ ಅರಿಯಮನು ನಾನು, ನಿಯಾಮಕರಲ್ಲಿ ಯಮನು ನಾನು. ನಾಗಗಳಲ್ಲಿ ಅನಂತನೆಂಬ ಮಹಾಶೇಷನು, ಯಾರ ಮೇಲೆ ವಿಷ್ಣು ಸದಾ ಮಲಗಿರುತ್ತಾನೋ ಅವನು ಅತ್ಯಂತ ಹೆಚ್ಚಿನವನೂ ಆದ ಅಂತಹ ಆ ದಿವ್ಯವಾದ ಮಹಾಶೇಷನೇ ನಾನೆಂದು ಕೃಷ್ಣನು ಹೇಳುತ್ತಾನೆ. ನೀರಿಗೆ ಅಧಿದೇವತೆಯು ವರುಣ ಎಂದು ವೇದದಲ್ಲಿ ಹೇಳಿದೆ. ಪಂಚಮಹಾಭೂತಗಳಲ್ಲಿ ಇವನು ನಾಲ್ಕನೆಯವನು. ವೇದ ಕಾಲದಲ್ಲಿ ಪಂಚಮಹಾಭೂತಗಳನ್ನೇ ಪೂಜಿಸುವ ಕ್ರಮವಿತ್ತು. ಪುರಾಣಗಳ ಕಾಲದ ನಂತರವೇ ದೇವರಿಗೆ ಮೂರ್ತಿ ಪೂಜೆ ಆರಂಭವಾದುದು. ವರುಣನನ್ನು ನಮ್ಮ ಋಷಿಗಳು ಅರ್ಧ ಮೀನಿನ ಆಕಾರದಲ್ಲಿ, ಇನ್ನರ್ಧ ಮನುಷ್ಯನ ಆಕಾರದಲ್ಲಿ ಕಲ್ಪಿಸಿಕೊಂಡಿದ್ದಾರೆ. ಇವನನ್ನೇ ಸಮುದ್ರ ರಾಜ ಎಂದು ಕರೆಯುವುದು. ಹಿಂದೂ ಧರ್ಮದ ಪ್ರಕಾರ ಮರಣವೆಂಬುದು ಜೀವನದಲ್ಲಿ ನಡೆಯಲೇಬೇಕಾದ ಒಂದು ಘಟನೆ. ನಮ್ಮ ಸೂಕ್ಷ್ಮ ಶರೀರವು ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವುದಕ್ಕೆ ಸಾವು ಅಥವಾ ಮರಣ ಎಂದು ಹೆಸರು. ಸ್ಥೂಲ ಶರೀರವನ್ನು ಬಿಟ್ಟ ಈ ಸೂಕ್ಷ್ಮ ಶರೀರವು ಪಿತೃಲೋಕದಲ್ಲಿ ಕೆಲವು ವರ್ಷಗಳ ತನಕ ಇರುತ್ತದಂತೆ. ಈ ಹಿಂದೆ ನಾವು ದ್ವಾದಶ ಆದಿತ್ಯರ ಬಗ್ಗೆ ಹೇಳಿದ್ದೇವೆ. ಈ ದ್ವಾದಶ ಆದಿತ್ಯರಲ್ಲಿ ಅರ್ಯಮನು ಒಬ್ಬನಾಗಿದ್ದು ಅವನು ಪಿತೃಲೋಕವನ್ನು ಆಳುತ್ತಿರುವನು. ನಿಯಾಮಕರಲ್ಲಿ ಯಮನು ನಾನು, ಅಂದರೆ ಪುರಾಣಗಳಲ್ಲಿ ನಮ್ಮೆಲ್ಲರ ಪ್ರಾಣವನ್ನು ಮರಣಕಾಲದಲ್ಲಿ ತನ್ನ ಪಾಶದಿಂದ ಬಿಗಿದು ತೆಗೆದುಕೊಂಡು ಹೋಗುವ ಭಯಾನಕ ವ್ಯಕ್ತಿತ್ವವೇ ಯಮನೆಂಬ ವರ್ಣನೆಗಿದೆ. ಪ್ರಳಯಾಂತಕನಾದ ರುದ್ರನ ಕೈಕೆಳಗೆ ಇರುವವನು ಇವನು. ನಮ್ಮ ದೇಶದಲ್ಲಿ ಪ್ರಸನ್ನ ವದನದಿಂದ ಕೂಡಿದ ದೇವರನ್ನು ನಾವು ಪೂಜಿಸುತ್ತೇವೆ ಮತ್ತು ಅದೇ ರೀತಿ ಭಯಾನಕ ವ್ಯಕ್ತಿತ್ವದಿಂದ ಕೂಡಿದ ದೇವರುಗಳನ್ನು ಪೂಜಿಸುತ್ತೇವೆ. ಏಕೆಂದರೆ ಸುಖ ದುಃಖಗಳೆರಡಕ್ಕೂ ಪರಮಾತ್ಮನೇ ಆಧಾರ ಶಕ್ತಿ. ಮರಣದ ಬಗ್ಗೆ ಎಲ್ಲರಿಗೂ ಭಯವಿದೆ. ನಿಜವಾಗಿ ಹೇಳಬೇಕೆಂದರೆ ನಮ್ಮೆಲ್ಲರ ಜೀವನವನ್ನು ನಿಯಂತ್ರಿಸುವುದು ಈ ಮರಣ ಭಯವೇ. ಅಷ್ಟು ಮಾತ್ರವಲ್ಲ, ಈ ಮರಣವೆಂಬುದು ನಾವು ತಿಳಿದ ಹಾಗೆ ಒಂದು ದಿವಸ ನಡೆಯುವ ಘಟನೆಯಲ್ಲ. ಪ್ರತಿ ಕ್ಷಣವೂ ದೇಹದಲ್ಲಿ ನಡೆಯುವ ಬದಲಾವಣೆಯನ್ನೇ ಮರಣವೆಂದು ವೇದಾಂತವು ಹೇಳುವುದು. ಈ ದೃಷ್ಟಿಯಿಂದ ಬಾಲ್ಯವು ಸತ್ತಾಗ ಯೌವನವು ಪ್ರಾಪ್ತಿಯಾಗುವುದು. ನನ್ನ ಪಾಲಿಗೆ ಹೈಸ್ಕೂಲು ಸತ್ತಾಗಲೇ ಕಾಲೇಜು ಪ್ರಾಪ್ತಿಯಾಗುವುದು. ಹೀಗೆ ನನ್ನ ಹಿಂದಿನ ಅನುಭವಗಳು ಸತ್ತಾಗಲೇ ಮುಂದಿನ ಅನುಭವಗಳನ್ನು ಪಡೆಯಲು ಸಾಧ್ಯ. ಹೀಗೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಲು ಹಿಂದಿನ ಕ್ಷಣಗಳು ಮತ್ತು ಪರಿಸ್ಥಿತಿ ಸತ್ತಾಗ ಮಾತ್ರ ಸಾಧ್ಯ. ಹೊಸ ವಿಚಾರವೇ ಆಗಲಿ, ಹೊಸ ಹೊಸ ವಸ್ತುಗಳ ಉತ್ಪಾದನೆಯೇ ಆಗಲಿ, ಇವೆಲ್ಲಕ್ಕೂ ಹಳೆಯ ವಿಚಾರಗಳು ಮತ್ತು ಹಳೆಯ ವಸ್ತುಗಳು ಸಾವನ್ನಪ್ಪಬೇಕು. ಯಾವುದೇ ಹೊಸ ವಸ್ತುವಿನ ಉತ್ಪತ್ತಿಯಾಗಲು ಹಳೆಯ ವಸ್ತುವಿನ ಸಾವಿಲ್ಲದೆ ಸಾಧ್ಯವಿಲ್ಲ. ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನಡೆಯುವ ಘಟನೆಗಳಲ್ಲಿ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಇದು ಅರ್ಥವಾಗುವುದು. ಒಬ್ಬ ಕಲಾಕಾರನು ಒಂದು ತುಂಡು ಬಟ್ಟೆಯ ಮೇಲೆ ತನ್ನ ಬಣ್ಣದ ಕೊಂಚದ ಮೂಲಕ ಸುಂದರವಾದ ಆಕೃತಿಯನ್ನು ತಯಾರಿಸುತ್ತಿದ್ದಾನೆ ಎಂದಿಟ್ಟುಕೊಳ್ಳಿ. ಅದರ ಅರ್ಥ ಅವನು ಬಟ್ಟೆಯ ಮೇಲ್ಮೆಯನ್ನು ಹಾಳುಗೆಡಹುತ್ತಿದ್ದಾನೆ ಎಂದಾಗುತ್ತದೆ. ಹೀಗೆ ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳನ್ನು ನಿಯಮದಲ್ಲಿ ಇರಿಸುವುದು ಮರಣಕ್ಕೆ ಅಧಿಪತಿಯಾದ ಯಮನೇ. ಜನನ ಮತ್ತು ಮರಣ ಇವು ಜೀವನದ ಎರಡು ಮುಖಗಳು. ಜೀವರಾಶಿಗಳ ಜನನವಾಗುತ್ತಿದ್ದಂತೆ ಅದಕ್ಕೆ ಸರಿಯಾಗಿ ಮರಣವಾಗದಿದ್ದರೆ ಪ್ರಕೃತಿಯ ತಾಳ ತಪ್ಪುವುದು. ಸಾವು ಅನ್ನುವಂಥದ್ದು ಇಲ್ಲದಿರುತ್ತಿದ್ದರೆ ನಮ್ಮ ಅಜ್ಜನ 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 ಅಜ್ಜಿ ತನ್ನ ಸಕುಟುಂಬ ಸಪರಿವಾರ ಸಮೇತ ಈ ನಾವಿರುವ ಈ ಸಣ್ಣ ಗುಡಿಸಲಿನಲ್ಲೇ ಇರಬೇಕಾಗುತ್ತಿತ್ತು. ಜಗತ್ತಿನಲ್ಲಿ ಜನಸಂಖ್ಯೆ ಸ್ವಲ್ಪ ಹೆಚ್ಚಾದಂತೆ ಜೀವನದ ಗತಿಯು ಬದಲಾಗುತ್ತದೆ. ಜಗತ್ತಿನಲ್ಲಿ ಅಶಾಂತಿಯು ತಾಂಡವವಾಡುವುದು. ಹಾಗಿರುವಾಗ ಪ್ರಪಂಚದಲ್ಲಿ ಸಾವು ಅನ್ನುವಂತಹದ್ದೇ ಇಲ್ಲದಿರುತ್ತಿದ್ದರೆ ಏನಾಗುತ್ತಿತ್ತು? ವಿಚಾರ ಮಾಡಿ. ಇಡೀ ಜಗತ್ತಿನ ನಿಯಾಮಕನು ಯಮನೇ ಸರಿ. ಪರಮಾತ್ಮನು ಆವೇಶಭರಿತನಾಗಿ ಹೇಳುತ್ತಿದ್ದಾನೋ ಎಂಬಂತೆ ತೋರುತ್ತದೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ದೈತ್ಯರಲ್ಲಿ ಪ್ರಹ್ಲಾದನು ನಾನು, ಲೆಕ್ಕ ಮಾಡುವವರಲ್ಲಿ ಕಾಲ ಪುರುಷನು ನಾನು,
ಮೃಗಗಳಲ್ಲೆಲ್ಲ ಸಿಂಹವು ನಾನು, ಪಕ್ಷಿಗಳಲ್ಲಿ ಗರುಡನು ನಾನು. ಪ್ರಹ್ಲಾದನ ಕಥೆ ಹಿಂದಿನ ಕಾಲದಲ್ಲಿ ಬಹಳ ಪ್ರಸಿದ್ಧವಾದುದು. ಹಿರಣ್ಯಕಶಿಪು ಎಂಬ ರಾಕ್ಷಸನ ಮಗನಾಗಿ ಹುಟ್ಟಿ ಪ್ರಹ್ಲಾದನು ಶ್ರೀಹರಿಯ ಪರಮಭಕ್ತನಾಗುತ್ತಾನೆ. ಪರಮಾತ್ಮನ ಭಕ್ತರಿಗೆ ಯಾವ ತೊಂದರೆಯೂ ಲೆಕ್ಕವಿಲ್ಲ ಎಂಬುದನ್ನು ಲೋಕಕ್ಕೆ ತೋರಿಸಿಕೊಡುತ್ತಾನೆ. ನಮ್ಮ ಷಡ್ ದರ್ಶನಗಳಲ್ಲಿ ನ್ಯಾಯವೂ ಒಂದು. ಇದರ ಪ್ರಕಾರ ಕಾಲವೇ ಪರಮಾತ್ಮ. ಮನುಷ್ಯನ ಮನಸ್ಸು ಬುದ್ಧಿಯು ಈ ಕಾಲವನ್ನು ನಿಗದಿಪಡಿಸುವ ಯಂತ್ರವಾಗಿದ್ದು, ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಎಂಬ ಈ ರೀತಿಯಲ್ಲಿ ಅದನ್ನು ವಿಭಜಿಸಿ ತನ್ನ ಆಟವನ್ನು ಆಡುತ್ತಿರುತ್ತದೆ. ಅವರ ಪ್ರಕಾರ ಕಾಲವನ್ನು ನಿಗದಿಗೊಳಿಸುವುದು ಮನಸ್ಸೇ. ಆದರೆ ನಿಜವಾಗಿಯಾದರೂ ಕಾಲವು ಕಾಲಾತೀತನೊಬ್ಬನ ಹತೋಟಿಯಲ್ಲಿದೆ. ಇಡೀ ಪ್ರಪಂಚವು ಕಾಲದ ಒಳಗಿದೆ. ಸಿಂಹವು ಮೃಗಗಳಿಗೆಲ್ಲ ರಾಜ. ಶಕ್ತಿ ಸಾಮರ್ಥ್ಯದಲ್ಲೂ ಮತ್ತು ಅದು ನಡೆಯುವ ಗತ್ತಿನಲ್ಲೂ ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಅದೇ ರೀತಿ ಅತ್ಯಂತ ಎತ್ತರಕ್ಕೆ ಹಾರುವ ಮತ್ತು ಅಷ್ಟು ಎತ್ತರದಿಂದಲೂ ಕೆಳಗಿರುವ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುಗಳನ್ನು ಗಮನಿಸುವ ಪಕ್ಷಿ ಗರುಡ ಒಂದೇ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ಪಾವಕರಲ್ಲಿ ಪವನನು ನಾನು, ಶಸ್ತ್ರಧಾರಿಗಳಲ್ಲಿ ರಾಮನು ನಾನು, ಜಲ ಜಂತುಗಳಲ್ಲಿ ಮೊಸಳೆಯು ನಾನು, ನದಿಗಳಲ್ಲಿ ಗಂಗಾ ನದಿಯು ನಾನು. ರೋಗವನ್ನು ತಡೆಗಟ್ಟುವುದಕ್ಕೆ ಹಾಗೂ ಬಾಹ್ಯ ಶುಚಿತ್ವವನ್ನು ಕಾಪಾಡುವುದಕ್ಕೆ ಸೂರ್ಯನ ಬೆಳಕು ಹಾಗೂ ಬೀಸುವ ಗಾಳಿ ಅತ್ಯಂತ ಪರಿಣಾಮಕಾರಿಯಾದವುಗಳು. ಈ ಶ್ಲೋಕದಲ್ಲಿ ಗಾಳಿಯ ಬಗ್ಗೆ ಮಾತ್ರ ವ್ಯಾಸರು ಹೇಳಿದ್ದರೂ ಸೂರ್ಯನ ತಾಪವು ಹೆಚ್ಚಾದಾಗ ಮಾತ್ರ ಗಾಳಿಯು ಚೆನ್ನಾಗಿ ಬೀಸುವುದು ಎಂಬುದು ಅವರಿಗೆ ಗೊತ್ತಿತ್ತು. ಗಾಳಿಯ ಚಲನೆ ನಡೆಯುತ್ತಿರುವಲ್ಲಿ ರೋಗ ರುಜಿನಗಳಿಗೆ ಅವಕಾಶವಿಲ್ಲ. ರಾಮಾಯಣದ ಮುಖ್ಯ ಪಾತ್ರಧಾರಿ ಶ್ರೀರಾಮಚಂದ್ರ. ಮನುಷ್ಯನ ಪೂರ್ಣ ಹಾಗೂ ಉತ್ತಮ ವ್ಯಕ್ತಿತ್ವವನ್ನು ವಾಲ್ಮೀಕಿ ಮಹರ್ಷಿಯು ಶ್ರೀರಾಮನಲ್ಲಿ ಬಂಧಿಸಿದ್ದಾರೆ. ತಂದೆಗೆ ವಿಧೇಯ ಮಗನಾಗಿ, ಸತಿಗೆ ತಕ್ಕ ಪತಿಯಾಗಿ, ಪ್ರೀತಿಯ ಭ್ರಾತೃವಾಗಿ, ವಿಶ್ವಾಸಕ್ಕೆ ಅರ್ಹನಾದ ಗೆಳೆಯನಾಗಿ, ಯುದ್ಧ ಮಾಡುವಲ್ಲಿ ಅಜೇಯನಾಗಿ, ರಾಜ್ಯವಾಳುವವರಲ್ಲಿ ಧರ್ಮಿಷ್ಠ ರಾಜನಾಗಿ, ಮಕ್ಕಳಿಗೆ ಪ್ರೀತಿಯ ತಂದೆಯಾಗಿ, ಹೀಗೆ ನಾನಾ ವ್ಯಕ್ತಿತ್ವಗಳಲ್ಲಿ ಅವನನ್ನು ಆದರ್ಶ ವ್ಯಕ್ತಿಯನ್ನಾಗಿ ಚಿತ್ರಿಸಿದ್ದಾರೆ. ಶಸ್ತ್ರಧಾರಿಗಳಲ್ಲಿ ಅವನು ಅತ್ಯಂತ ಶ್ರೇಷ್ಠನೆನಿಸಿಕೊಂಡಿದ್ದನು. ಅದರರ್ಥ ಜೀವನದಲ್ಲಿ ಎದುರಾದ ಎಲ್ಲ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಎದುರಿಸಿದವನು ಎಂದು ಚಿತ್ರಿಸಿದ್ದಾರೆ. ಜಲಚರಗಳಲ್ಲಿ ಹೀಗೆ ಅತ್ಯಂತ ಬಲಶಾಲಿಯಾದುದು ಮೊಸಳೆ. ನದಿಗಳಲ್ಲಿ ಜೀವನದಿಯು ಗಂಗಾ. ಪುರಾಣದಲ್ಲಿ ಬರುವ ಕಥೆಯ ಪ್ರಕಾರ ಗಂಗೆ ಹರಿದು ಬರುವಾಗ ಜಖ್ನುವಿನ ಆಶ್ರಮವೆಲ್ಲ ನೆಲಸಮವಾಗುತ್ತದಂತೆ. ಆಗ ಆ ಋಷಿಯು ಕೋಪದಿಂದ ಗಂಗೆಯನ್ನು ಪೂರಾ ಕುಡಿದು ಬಿಡುತ್ತಾನಂತೆ. ಆಮೇಲೆ ಭಗೀರಥನು ಪುನಃ ಜಖ್ನುವನ್ನು ಪ್ರಾರ್ಥಿಸಿಕೊಂಡುದರಿಂದ ಅವನು ತನ್ನ ಕಿವಿಯ ಮೂಲಕ ಹೊರಗೆ ಬಿಡುತ್ತಾನಂತೆ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಹರಿದು ಬರುತ್ತಿರುವ ಜ್ಞಾನ ಗಂಗೆಯೇ ಈ ಗಂಗಾ ನದಿ. ಆತ್ಮಜ್ಞಾನವನ್ನು ಗಳಿಸುವ ಸಾಧಕನು ಆರಂಭದಲ್ಲಿ ಅದನ್ನು ಪೂರಾ ನುಂಗಿಬಿಡುತ್ತಾನೆ. ಅನಂತರ ಅದನ್ನು ತನ್ನ ಶಿಷ್ಯರಿಗೆ ಶ್ರವಣ ಮಾಡಿಸುತ್ತಾನೆ. ಇದೇ ಈ ಕಥೆಯ ಸಾರ. ಗುರುಗಳ ಬಾಯಿಂದ ಶಿಷ್ಯರು ಕೇಳುವ ಮೂಲಕ ಈ ಜ್ಞಾನ ಪರಂಪರೆಯು ಉಳಿದು ಬಂದಿರುವುದು. ಆದುದರಿಂದ ಈ ಜ್ಞಾನ ಭಂಡಾರಕ್ಕೆ ಶ್ರುತಿ ಎಂದು ಹೆಸರು. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಹೇ ಅರ್ಜುನ, ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯವೂ ನಾನೇ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯು ನಾನು, ವಾದಿಸುವವರಲ್ಲಿ ಇರುವ ವಾದಶಕ್ತಿಯು ನಾನು. ಇದೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳಿರುವುದನ್ನೇ ಇಲ್ಲಿ ಪುನಃ ಕೃಷ್ಣ ಹೇಳುತ್ತಿದ್ದಾನೆ. ಎಲ್ಲಾ ಜೀವರಾಶಿಗಳ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಈ ಮೂರು ಪರಮಾತ್ಮನ ಸನ್ನಿಧಿಯಲ್ಲಿ ನಡೆಯುತ್ತಿರುವುದು. ಹೇಗೆ ಆಭರಣಗಳಲ್ಲಿ ಬಂಗಾರವನ್ನು ಬಿಟ್ಟಿರಲು ಸಾಧ್ಯವಿಲ್ಲವೋ, ಹೇಗೆ ಅಲೆಗಳಿಗೆ ಸಮುದ್ರವನ್ನು ಬಿಟ್ಟಿರಲು ಸಾಧ್ಯವಿಲ್ಲವೋ, ಹೇಗೆ ಮಣ್ಣಿನ ಪಾತ್ರೆಗಳಿಗೆ ಮಣ್ಣನ್ನು ಬಿಟ್ಟಿರಲು ಸಾಧ್ಯವಿಲ್ಲವೋ, ಅದೇ ರೀತಿ ಯಾವುದೇ ಸೃಷ್ಟಿಯಲ್ಲಿ ಉಪಾದಾನ ಕಾರಣ ಆ ವಸ್ತುವನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ಈ ದೃಷ್ಟಿಯಿಂದ ಇಲ್ಲಿ ಪರಮಾತ್ಮನು ಹೇಳಿರುವುದು, ನಾನೇ ಎಲ್ಲಾ ಜೀವರಾಶಿಗಳ ಆದಿಯು, ಮಧ್ಯವೂ ಮತ್ತು ಅಂತ್ಯವೂ ಎಂದು.
ನಾಮರೂಪ ಜಗತ್ತಿಗೆ ಅಧಿಷ್ಠಾನ ಶಕ್ತಿ ಪರಮಾತ್ಮನೇ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅಧ್ಯಾತ್ಮ ವಿದ್ಯೆಯು ವಿದ್ಯೆಗಳಲ್ಲೆಲ್ಲ ರಾಜ. ಈ ವಿದ್ಯೆಯನ್ನು ತಿಳಿದುಕೊಂಡ ಮೇಲೆ ಮತ್ತೆ ತಿಳಿದುಕೊಳ್ಳಬೇಕಾದುದು ಏನೂ ಇಲ್ಲ. ಉದಾಹರಣೆಗೆ ಸೂರ್ಯನನ್ನು ಎಲ್ಲಾ ಕಣ್ಣುಗಳ ಕಣ್ಣು ಎಂದಂತೆ ಇದು. ಪ್ರಪಂಚದ ಎಲ್ಲ ವಸ್ತುಗಳನ್ನು ಬೆಳಗುತ್ತಿರುವುದು ಸೂರ್ಯನ ಬೆಳಕು. ಅವನ ಬೆಳಕು ವಸ್ತುಗಳ ಮೇಲೆ ಬಿದ್ದು ಪ್ರತಿಫಲಿಸಿದಾಗ ಆ ವಸ್ತುಗಳನ್ನು ನಮ್ಮ ಕಣ್ಣು ನೋಡುವುದು. ಆದುದರಿಂದ ಇಡೀ ಜಗತ್ತಿನ ಕಣ್ಣು ಸೂರ್ಯ. ಅದೇ ರೀತಿ ಬುದ್ಧಿಯಲ್ಲಿ ನಾನು ಗ್ರಹಿಸುವ ಎಲ್ಲಾ ಜ್ಞಾನವನ್ನು ಬೆಳಗುವುದು ಆತ್ಮವಸ್ತು. ಆತ್ಮನ ಜ್ಞಾನವೇ ಅಧ್ಯಾತ್ಮ ಜ್ಞಾನ. ವಾದಿಸುವವರಲ್ಲಿ ವಾದಶಕ್ತಿಯು ನಾನು. ವಾದಗಳಲ್ಲಿ 3 ವಿಧ. 1 ವಾದ, 2 ಜಲ್ಪ, 3 ವಿತಂಡ. ತರ್ಕಬದ್ಧವಾಗಿ ವಾದಿಸುವುದನ್ನು ವಾದ ಎನ್ನುತ್ತೇವೆ. ಎದುರಾಳಿಯ ಮಾತುಗಳನ್ನು ಖಂಡಿಸಿ ತನ್ನ ಹೇಳಿಕೆಯನ್ನು ಪ್ರತಿಪಾದಿಸುವುದಕ್ಕೆ ಜಲ್ಪ ಎಂದು ಹೆಸರು. ಇಲ್ಲ ಸಲ್ಲದ ಮಾತುಗಳಿಂದ ಎದುರಾಳಿಯನ್ನು ಎದುರಿಸುವುದಕ್ಕೆ ವಿತಂಡ ಎಂದು ಹೆಸರು. ಇದರಲ್ಲಿ ತರ್ಕಬದ್ಧವಾದ ವಾದವು ಪರಿಣಾಮಕಾರಿಯೂ ಫಲಕಾರಿಯೂ ಆದುದು. ಅದನ್ನು ನಾನು ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಮುಂದುವರೆಸುತ್ತಾ, ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ ಅಕಾರವು ನಾನು, ಸಮಾಸಗಳಲ್ಲಿ ದ್ವಂದ್ವ ಸಮಾಸವು ನಾನು, ನಾಶವಾಗದ ಕಾಲವು ನಾನು, ಇಡೀ ಜಗತ್ತಿನ ಕರ್ಮ ಫಲದಾತನು ನಾನು, ವಿಶ್ವತೋಮುಖನು ನಾನು. ಅಕ್ಷರಗಳಲ್ಲಿ ಅಕಾರವು ಮೊದಲನೆಯದು. ಸ್ವರಗಳ ವಿನಃ ಶಬ್ದೋತ್ಪತ್ತಿ ಸಾಧ್ಯವಿಲ್ಲ. ಎಲ್ಲಾ ಶಬ್ದಗಳಲ್ಲೂ ಅಕಾರವಿದೆ. ಆದುದರಿಂದಲೇ ಸಂಸ್ಕೃತ ಭಾಷೆಗೆ ಹೆಚ್ಚಿನ ಮಹತ್ವ. ಒಂದು ಕೋಣೆಯ ಒಳಗೆ ಸಂಸ್ಕೃತ ಮಂತ್ರವನ್ನು ತುಂಬಾ ಹೊತ್ತು ಪಠಿಸುವುದಾದರೆ ಅಲ್ಲಿ ಉತ್ಪತ್ತಿಯಾಗುವ ಅಲೆಗಳು ಮನಸ್ಸಿನ ಮೇಲೆ ತುಂಬಾ ಪರಿಣಾಮಕಾರಿಯಾಗುವುದು. ಉಪನಿಷತ್ತಿನಲ್ಲೂ ಇದರ ಬಗ್ಗೆ ಹೇಳಿಕೆಯಿದೆ. ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ. ಇದರಲ್ಲಿ ಎಲ್ಲಾ ಶಬ್ದಗಳು ಸಮಾನ. ಉದಾಹರಣೆಗೆ ರಾಮ ಲಕ್ಷ್ಮಣರು, ರಾಮನೂ ಲಕ್ಷ್ಮಣನೂ ಎಂದರ್ಥ. ಈ ಹೋಲಿಕೆಯ ಹಿರಿಮೆಯನ್ನು ಉಲ್ಲೇಖಿಸ ಬಯಸಿದ ಟೀಕಾಕಾರ ಶ್ರೀಧರನ ಪ್ರಕಾರ ದ್ವಂದ್ವದಲ್ಲಿ ಎಲ್ಲಾ ಘಟಕಗಳು ಸಮಕಕ್ಷವಾಗಿ ನೇರ ಹಾಗೂ ಸರಳ. ಆದ್ದರಿಂದ ಸಮಾಸಗಳ ಜೋಡಣೆಯ ದ್ವಂದ್ವ ವಿಧಾನವು ಶ್ರೇಷ್ಠವೆನಿಸಿದೆ. ಆತ್ಮ ಅನಾತ್ಮ ವಿಚಾರಗಳು ಜೊತೆಗೂಡಿ ನಾನು ಅನುಭವಿಸುವ ಇಂದ್ರಿಯ ಗೋಚರವಾದ ಜಗತ್ತನ್ನು ನಿರ್ಮಿಸುತ್ತವಾದರೂ ಅವುಗಳ ಅಂದರೆ ಆತ್ಮ ಅನಾತ್ಮಗಳ ಜಡ ಚೇತನಗಳ ಭೇದ ಜ್ಞಾನವು ವಿದ್ಯಾವಂತನಿಗೆ ದ್ವಂದ್ವದಲ್ಲಿ ಸಮಾಸ ಹೊಂದಿರುವಾಗಲೂ ವಿಗ್ರಹ ವಾಕ್ಯದಲ್ಲಿ ಇರುವಷ್ಟೇ ಸ್ಫುಟವಾಗಿರುತ್ತದೆ ಎನ್ನುವುದು ಭಗವಂತನ ಇಂಗಿತ. ಇದೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಕಾಲದ ಬಗ್ಗೆ ಒಂದು ಸಲ ಹೇಳಿದ್ದಾಯಿತು. ಆದರೆ ಇಲ್ಲಿ ಕಾಲವನ್ನು ಅನಂತವಾದುದು ಎಂದು ವಿವರಿಸಲಾಗಿದೆ. ಅರ್ಥಾತ್ ಪರಮಾತ್ಮನು ಕಾಲಾತೀತನು ಎಂದು. ಇಡೀ ಜಗತ್ತಿನ ಕರ್ಮ ಫಲದಾತನು ಪರಮಾತ್ಮ. ಆಚಾರ್ಯ ಶಂಕರರು ತಮ್ಮ ಭಾಷ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆತ್ಮನು ಪ್ರತಿಯೊಬ್ಬರ ಬುದ್ಧಿಯನ್ನು ಬೆಳಗುತ್ತಿದ್ದು ಅವರವರ ಮನಸ್ಸು ಬುದ್ಧಿಯು ಏನೆಲ್ಲ ಕರ್ಮಗಳನ್ನು ಮಾಡುತ್ತದೆಯೋ ಅವನ್ನೆಲ್ಲ ನೋಡಿಕೊಂಡಿದ್ದು ಆಮೇಲೆ ಅವಕ್ಕೆ ಸರಿಯಾಗಿ ಕರ್ಮ ಫಲವನ್ನು ಹಂಚುತ್ತಾನೆ. ಪರಮಾತ್ಮನು ವಿಶ್ವತೋಮುಖನು ಹೇಗೆ ಎಂಬುದನ್ನು ನಾವು ಗೀತೆಯ 9ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ವಿವರಿಸಿದ್ದೇವೆ. ನಮ್ಮೆಲ್ಲರ ಇಂದ್ರಿಯಾನುಭವಗಳಲ್ಲಿ ಆತ್ಮನೇ ವ್ಯಕ್ತಗೊಳ್ಳುತ್ತಾ ಇರುವುದರಿಂದ ಅವನಿಗೆ ವಿಶ್ವತೋಮುಖನೆಂದು ಹೆಸರು. ಮುಂದುವರಿಸುತ್ತಾ, ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಕ್ಷ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಸರ್ವಭಕ್ಷಕನಾದ ಮೃತ್ಯುವು ನಾನು, ಭವಿಷ್ಯತ್ತಿಗೆ ಕಾರಣವೂ ನಾನು. ಸ್ತ್ರೀಯರಲ್ಲಿ ಕೀರ್ತಿ, ಯಶಸ್ಸು, ಒಳ್ಳೆಯ ಮಾತು, ಜ್ಞಪ್ತಿ, ಧಾರಣೆ, ಸಹನೆ ಮತ್ತು ಧೈರ್ಯ ಇವೆಲ್ಲವೂ ನಾನೇ. ಮೃತ್ಯುವಿಗೆ ಸರ್ವಭಕ್ಷಕನೆಂದು ಹೆಸರು. ಅವನು ರಾಜನಾಗಿರಲಿ ಅಥವಾ ಚಕ್ರವರ್ತಿಯಾಗಿರಲಿ ಅಥವಾ ಭಿಕ್ಷುಕನಾಗಿರಲಿ, ಮೃತ್ಯುವಿಗೆ ಅವರೆಲ್ಲರೂ ಸಮಾನರೇ. ಜೀವಂತ ಇರುವ ತನಕ ಮನುಷ್ಯರಲ್ಲಿ ಭೇದ, ಸತ್ತ ಮೇಲೆ ಎಲ್ಲರೂ ಮಣ್ಣಾಗುವುದು ತಾನೇ.
ಮುಂದೆ ಹುಟ್ಟುವ ಎಲ್ಲಾ ಜೀವರಾಶಿಗಳಿಗೂ ಪರಮಾತ್ಮನೇ ಉತ್ಪತ್ತಿ ಸ್ಥಾನವು. ಈ ಹಿಂದೆ ನಾವು ಪರಮಾತ್ಮನನ್ನು ಪ್ರಳಯಾಂತಕನೆಂದು ವಿವರಿಸಿದ್ದಾಯಿತು. ಅವನು ಎಲ್ಲರನ್ನೂ ನಾಶಗೊಳಿಸುವವನು ಮಾತ್ರವಲ್ಲ, ಎಲ್ಲರನ್ನೂ ಉತ್ಪತ್ತಿಗೊಳಿಸುವವನು ಕೂಡ. ಲಯ ಮತ್ತು ಉತ್ಪತ್ತಿ ಒಂದೇ ನಾಣ್ಯದ ಎರಡು ಮುಖಗಳು. ನಾಮರೂಪಗಳ ಬದಲಾವಣೆಯೇ ಉತ್ಪತ್ತಿ ಅಥವಾ ನಾಶ. ಒಂದು ವಸ್ತುವಿನ ನಾಶ ಎಂದರೆ ಅದು ಇಲ್ಲದೆ ಹೋಗುವುದಲ್ಲ. ಸಮುದ್ರದ ಒಂದು ಅಲೆಯನ್ನು ನಾವು ನೋಡುವಾಗ ಅದು ಹುಟ್ಟಿ ಸ್ವಲ್ಪ ಹೊತ್ತಿನ ತನಕ ಇದ್ದು ನಾಶ ಹೊಂದಿದಂತೆ ಭಾಸವಾಗುವುದು. ಆದರೆ ಆ ಅಲೆಯು ಮುಂದಿನ ಅಲೆಯ ಉತ್ಪತ್ತಿಗೆ ಕಾರಣವಾಗುತ್ತದೆ ಎಂಬುದನ್ನು ನಾವು ಮರೆಯುತ್ತೇವೆ. ಹೀಗೆ ಜನನ ಮತ್ತು ಮರಣಗಳಿಗೆ ಅಧಿಷ್ಠಾನ ಶಕ್ತಿಯು ಪರಮಾತ್ಮನೇ. ಸ್ತ್ರೀಯರಲ್ಲಿರುವ ಒಳ್ಳೆಯ ಗುಣಗಳೆಲ್ಲವೂ ನಾನೇ ಎಂದಿದ್ದಾನೆ ಪರಮಾತ್ಮ. ಇಲ್ಲಿ ಉಪಯೋಗಿಸಿರುವ ಶಬ್ದಗಳೆಲ್ಲವೂ ಸ್ತ್ರೀಲಿಂಗದವುಗಳೇ. ಅರ್ಥಾತ್ ಈ ಗುಣಗಳಲ್ಲಿ ಯಾವುದಾದರೊಂದನ್ನು ನಾನು ಯಾವುದೇ ಸ್ತ್ರೀಯಲ್ಲಿ ಕಾಣುವುದಾದರೆ ಅವಳು ದಿವ್ಯ ಜೀವಿಯೇ ಸರಿ. ಅದರ ಅರ್ಥ ಈ ಗುಣಗಳು ಪುರುಷರಲ್ಲಿ ಇರಬಾರದೆಂದಲ್ಲ, ಸ್ತ್ರೀಯರಿಗೆ ಇದು ಭೂಷಣಪ್ರಾಯವಾದುದು ಎಂದರ್ಥ. ಈ ಗುಣಗಳು ಯಾವ ಶರೀರದಲ್ಲಿ ವ್ಯಕ್ತಗೊಳ್ಳುತ್ತವೋ ಅಲ್ಲಿ ಪರಮಾತ್ಮನ ಮಹಿಮೆ ಸ್ಪಷ್ಟವಾಗಿ ಕಾಣುವುದು. ಮುಂದುವರಿಸುತ್ತಾ ಭಗವಂತನು ಹೇಳುತ್ತಾನೆ, ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಸಾಮವೇದ ಶಾಖೆಗಳಲ್ಲಿ ಬೃಹತ್ ಸಾಮವು ನಾನು, ಛಂದಸ್ಸುಗಳಲ್ಲಿ ಗಾಯತ್ರಿಯು ನಾನು, ಮಾಸಗಳಲ್ಲಿ ಮಾರ್ಗಶೀರ್ಷವು ನಾನು, ಋತುಗಳಲ್ಲಿ ವಸಂತ ಋತುವು ನಾನು. ಸಾಮವೇದ ಶಾಖೆಗಳಲ್ಲಿ ಬೃಹತ್ ಸಾಮವು ನಾನು. ಸಾಮವನ್ನು ಹಾಡುವುದು ಪದ್ಧತಿ. ಅದು ಅಷ್ಟು ಸುಲಭವಾದುದಲ್ಲ. ಸಾಮ ಹಾಡುವವರು ಗುರುಮುಖೇನ ಕಲಿಯಬೇಕು. ಆಮೇಲೆ ಬಹಳಷ್ಟು ಅಭ್ಯಾಸ ಮಾಡಬೇಕು. ಈ ಮಂತ್ರಗಳಲ್ಲಿ ಬೃಹತ್ ಸಾಮ ಎಂಬುದು ಬಹಳ ಕಷ್ಟವಾದುದು. ಅದಕ್ಕೆ ಬಹಳಷ್ಟು ಶ್ರಮ ಪಡಬೇಕಾಗುವುದು. ಛಂದಸ್ಸುಗಳಲ್ಲಿ ಗಾಯತ್ರಿಯು ನಾನು ಎಂದರೆ ಗಾಯತ್ರಿ ಛಂದಸ್ಸು 3 ಸಾಲುಗಳಿಂದ ಕೂಡಿದ್ದು. ಪ್ರತಿಯೊಂದು ಸಾಲಿನಲ್ಲೂ 8 ಅಕ್ಷರಗಳಿವೆ. ಬ್ರಹ್ಮ ಗಾಯತ್ರಿ ಮಂತ್ರವು ಯಾವುದನ್ನು ನಮ್ಮ ದೇಶದಾದ್ಯಂತ ಬ್ರಾಹ್ಮಣರು ತ್ರಿಕಾಲ ಸಂಧ್ಯಾವಂದನೆಯ ಕಾಲದಲ್ಲಿ ಜಪಿಸುತ್ತಾರೋ ಅದು ಗಾಯತ್ರಿ ಛಂದಸ್ಸಿನಲ್ಲಿದೆ. ಈ ಮಂತ್ರವನ್ನು ಎಲ್ಲರೂ ಜಪಿಸುವಷ್ಟು ಇನ್ಯಾವ ಮಂತ್ರವನ್ನು ಇಡೀ ಜಗತ್ತಿನಲ್ಲಿ ಯಾರೂ ಜಪಿಸುತ್ತಿಲ್ಲ. ವಿಶ್ವಾಮಿತ್ರ ಋಷಿಯ ಕಾಲದಿಂದ ಇಂದಿನ ತನಕ ನಮ್ಮ ದೇಶದಾದ್ಯಂತ ಉಪದೇಶ ಪಡೆದ ಎಲ್ಲರೂ ಈ ಮಂತ್ರವನ್ನೇ ಜಪಿಸುತ್ತಿದ್ದಾರೆ. ಮಾಸಗಳಲ್ಲಿ ಮಾರ್ಗಶೀರ್ಷವು ನಾನು. ಇದು ನಮ್ಮ ಇಂಗ್ಲಿಷ್ ತಿಂಗಳ ಪ್ರಕಾರ ಡಿಸೆಂಬರ್ ಜನವರಿಯ ಮಧ್ಯಭಾಗದಲ್ಲಿ ಬರುತ್ತದೆ. ಇದು ಜನರಿಗೆ ಸಾಮಾನ್ಯವಾಗಿ ಸುಗ್ಗಿಯ ಕಾಲ, ಎಲ್ಲರೂ ಸಂತೋಷದಿಂದ ಇರುವ ಕಾಲ. ಋತುಗಳಲ್ಲಿ ವಸಂತ ಋತುವು ನಾನು. ವಸಂತ ಋತುವು ಬಂತೆಂದರೆ ನಮಗೆಲ್ಲ ಹರ್ಷ. ಪ್ರಕೃತಿ ಮಾತೆಯು ತನ್ನ ನಸುನಗೆಯನ್ನು ಬೀರುತ್ತಾ ಎಲ್ಲರ ತನು ಮನಗಳನ್ನು ತಣಿಸುವ ಕಾಲವಿದು. ಗಿಡ ಮರಗಳಲ್ಲಿ ಹೂ ಬಿಡುವ ಕಾಲ. ಆಗ ಇವೆಲ್ಲಕ್ಕೆ ಕಿರೀಟಪ್ರಾಯವಾಗಿ ಚಂದ್ರಮನು ಶೀತಲ ಕಿರಣಗಳಿಂದ ರಾರಾಜಿಸುತ್ತಿರುತ್ತಾನೆ. ನನ್ನ ಮಹಿಮೆಯನ್ನು ಇನ್ನೂ ಕೇಳು ಎಂದು ಪರಮಾತ್ಮನು ಮುಂದುವರಿಸುತ್ತಾನೆ. ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಮೋಸ ಕೃತ್ಯಗಳಲ್ಲಿ ಜೂಜು ನಾನು, ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನು, ಜಯವು ನಾನು, ದೃಢ ಮನಸ್ಸಿನವರಲ್ಲಿಯ ವ್ಯವಸಾಯವು ನಾನು, ಸಾತ್ವಿಕರಲ್ಲಿರುವ ಸತ್ವಗುಣ ನಾನು. ಗೀತೆಯು ಕ್ಷತ್ರಿಯ ರಾಜಕುಮಾರನಾದ ಅರ್ಜುನನಿಗೆ ಉಪದೇಶಿಸಿದುದು. ಅವನಿಗೆ ಅವನ ಭಾಷೆಯಲ್ಲೇ ಉಪದೇಶ ಕೊಡುತ್ತಿದ್ದಾನೆ ಶ್ರೀಕೃಷ್ಣ. ಅರ್ಜುನ ಹಾಗೂ ಅವನ ಅಣ್ಣ ತಮ್ಮಂದಿರು ಜೀವನದಲ್ಲಿ ನಾನಾ ಕಷ್ಟಗಳನ್ನು ಎದುರಿಸಿದುದು ಈ ಜೂಜು ಎಂಬ ಆಟದಿಂದಲೇ. ಈ ಆಟವು ಅತ್ಯಂತ ಮೋಸವಾದುದು. ಅರ್ಜುನನಿಗೆ ಅದು ತಿಳಿದಿರುವ ವಿಷಯವೇ. ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನು. ಇಲ್ಲಿ ಶಾರೀರಿಕ ಸೌಂದರ್ಯವನ್ನು ಹೇಳುತ್ತಿಲ್ಲ. ಮನಸ್ಸು ಬುದ್ಧಿಯ ಸೂಕ್ಷ್ಮಗ್ರಾಹಿತ್ವವನ್ನು ಪರಮಾತ್ಮ ಇಲ್ಲಿ ಹೇಳುತ್ತಿದ್ದಾನೆ. ಹೃದಯ ಶುದ್ಧವಾದಷ್ಟು ವ್ಯಕ್ತಿಯು ತೇಜಸ್ವಿಯಾಗಿ ಕಾಣುತ್ತಾನೆ. ಜಯವು ನಾನು. ಯಶಸ್ಸು, ಕೀರ್ತಿ, ಜಯ ಇವೆಲ್ಲವೂ ಪರಮಾತ್ಮನಿಗೆ ಸೇರಿದುದು.
ದೃಢ ಮನಸ್ಸಿನವರಲ್ಲಿಯ ವ್ಯವಸಾಯವು ನಾನು, ಸಾತ್ವಿಕರಲ್ಲಿರುವ ಸತ್ವಗುಣ ನಾನು. ಇವೆಲ್ಲವೂ ಅಂತಃಕರಣದಲ್ಲಿ ಇರಬೇಕಾದ ಗುಣಗಳು. ಸಾಧಕನು ಸಾಧನೆಯ ಮಾರ್ಗದಲ್ಲಿ ಮುಂದುವರಿಯುತ್ತಿರುವಾಗ ಆ ಗುಣಗಳು ತಾವಾಗಿ ವೃದ್ಧಿ ಹೊಂದುವವು. ಅಂತಃಕರಣವು ಹೀಗೆ ಪೂರ್ಣ ಶುದ್ಧಿಗೊಂಡು ಆತ್ಮನ ದರ್ಶನವಾಗುವುದು. ಮೇಲಿನ ಈ ಎಲ್ಲ ವಿವರಣೆಗಳು ಸಾಧಕರಿಗೆ ಧ್ಯಾನ ಮಾಡುವುದಕ್ಕೆ, ತನ್ನನ್ನು ತಾನು ಅರಿತು ಸಾಕ್ಷಾತ್ಕಾರ ಪಡೆದುಕೊಳ್ಳುವುದಕ್ಕೆ ಅತ್ಯಂತ ಉಪಯುಕ್ತವಾದವುಗಳು. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ಯಾದವರಲ್ಲಿ ವಾಸುದೇವನು ನಾನು, ಪಾಂಡವರಲ್ಲಿ ಅರ್ಜುನನು ನಾನು, ಮುನಿಗಳಲ್ಲಿ ವ್ಯಾಸನು ನಾನು, ಕವಿಗಳಲ್ಲಿ ಶುಕ್ರಾಚಾರ್ಯನು ನಾನು. ಯಾದವ ಕುಲದ ಆದಿಪುರುಷನಾದ ಯದುವಿಗೆ ವೃಷ್ಣಿ ಎಂಬ ಮಗನಿದ್ದನು. ಆ ವಂಶದಲ್ಲಿ ಹುಟ್ಟಿದವರಿಗೆಲ್ಲ ವೃಷ್ಣಿಗಳೆಂದೇ ಹೆಸರಾಯಿತು. ವಸುದೇವನು ಇದೇ ವಂಶದಲ್ಲಿ ಹುಟ್ಟಿದವನು. ದೇವಕಿಯನ್ನು ಮದುವೆಯಾಗಿ ಇವರ ಗರ್ಭದಲ್ಲಿ ಕೃಷ್ಣನು ಜನಿಸಿದನು. ವಸುದೇವನ ಪುತ್ರನಾದ ಕೃಷ್ಣನಿಗೆ ವಾಸುದೇವ ಎಂದು ಹೆಸರು. ಯಾದವ ಕುಲಕ್ಕೆ ಒಳ್ಳೆಯ ಹೆಸರು ಬಂದಿರುವುದೇ ಶ್ರೀಕೃಷ್ಣನಿಂದ. ಅದೇ ರೀತಿ ಪಾಂಡವರಿಗೆ ಕೀರ್ತಿ ಬಂದುದು ಅರ್ಜುನನಿಂದ. ಅರ್ಜುನನಿಗೆ ಧನಂಜಯ ಎಂಬುದು ಬಿರುದಾಗಿತ್ತು. ಧನಂಜಯ ಎಂದರೆ ಸಂಪತ್ತನ್ನು ಜಯಿಸಿದವನು ಎಂದರ್ಥ. ಪಾಂಡವರಲ್ಲಿ ಹೆಚ್ಚಿನ ಮಹಿಮಾವಂತನಾದ ಅರ್ಜುನನು ನಾನೇ ಎಂದು ಪರಮಾತ್ಮನು ಹೇಳುತ್ತಾನೆ. ಇನ್ನು ಮುನಿಗಳಲ್ಲಿ ವ್ಯಾಸನು ನಾನು ಎಂದರೆ ವ್ಯಾಸ ಮಹರ್ಷಿಗಳು ತಮ್ಮ ಸ್ವಪ್ರತಿಷ್ಠೆಯನ್ನು ಇಲ್ಲಿ ಮಾಡಿಕೊಳ್ಳುತ್ತಿಲ್ಲ. ಕೃಷ್ಣದ್ವೈಪಾಯನರ ಕಾವ್ಯನಾಮವು ವ್ಯಾಸ ಎಂಬುದು. ಮಹಾಭಾರತದ ಕಾಲದ ತನಕ ನಮ್ಮ ತತ್ವಶಾಸ್ತ್ರವು ಮಂತ್ರದಲ್ಲಡಗಿತ್ತು. ಅನುಷ್ಠುಪ್ ಛಂದಸ್ಸಿಗೆ ಅದನ್ನು ಪರಿವರ್ತಿಸಿ ಅದಕ್ಕೆ ಹೊಸ ರೂಪವನ್ನು ಕೊಟ್ಟವರು ಕೃಷ್ಣದ್ವೈಪಾಯನರು. ವ್ಯಾಸ ಎಂಬ ಶಬ್ದಕ್ಕೆ ಅರ್ಥವೇ ಹೀಗಿದೆ: ವ್ಯಸನಾತ್ ವ್ಯಾಸಃ, ಅಂದರೆ ಯಾವುದೇ ವಿಚಾರವನ್ನು ಅತ್ಯಂತ ಸಂಕ್ಷೇಪವಾಗಿ ಸೂತ್ರದ ರೂಪದಲ್ಲಿಟ್ಟು ಮತ್ತು ಅದೇ ವಿಚಾರವನ್ನು ಬಹಳಷ್ಟು ವಿಸ್ತಾರವಾಗಿ ವರ್ಣಿಸುವ ಮೇಧಾವಿ ಎಂದು. ಹೀಗೆ ಶ್ರುತಿ ಮತ್ತು ಸ್ಮೃತಿಯ ಸಂಪಾದಕತ್ವವನ್ನು ವಹಿಸಿ ಪುರಾಣ ಕರ್ತೃವೆನಿಸಿದ ವ್ಯಾಸ ಮಹರ್ಷಿಯು ನಾನೇ ಎಂದು ಪರಮಾತ್ಮನು ಹೇಳುತ್ತಾನೆ. ಕವಿಗಳಲ್ಲಿ ಉಶನಾ ಕವಿಯು ನಾನು. ಆನಂದಗಿರಿಯವರ ಟೀಕೆಯ ಪ್ರಕಾರ ದೈತ್ಯರ ಗುರುವಾದ ಶುಕ್ರಾಚಾರ್ಯರಿಗೆ ಈ ಹೆಸರು ಗಿತ್ತೆಂದು ತೋರುತ್ತದೆ. ಇವರನ್ನು ಕವಿ ಎಂದು ಋಗ್ವೇದದಲ್ಲಿ ವರ್ಣಿಸಲಾಗಿದೆ. ಉಪನಿಷತ್ತಿನಲ್ಲಿ ಕವಿ ಎಂಬ ಶಬ್ದಕ್ಕೆ ಕ್ರಾಂತದರ್ಶಿ ಎಂದರ್ಥ. ವೇದ ಮಂತ್ರಗಳೆಲ್ಲ ಇಂತಹವರ ಮೂಲಕವೇ ಕಾಣಿಸಿಕೊಂಡಿದ್ದು. ಈಗೀಗ ಸಾಮಾನ್ಯ ಹಾಡುಗಳನ್ನು ಬರೆಯುವವರು ಕವಿಗಳೇ. ಆದರೆ ಇಲ್ಲಿ ಮಾತ್ರ ಹಿಂದಿನ ಅರ್ಥವನ್ನೇ ಗ್ರಹಿಸಬೇಕು. ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ: ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಶಾಸನ ಮಾಡುವವರಲ್ಲಿ ದಂಡನೆಯು ನಾನು, ಜಯಾಭಿಲಾಷೆಯುಳ್ಳವರಲ್ಲಿ ರಾಜನೀತಿಯ ನೈಪುಣ್ಯತೆ ನಾನು, ಗೋಪ್ಯ ವಸ್ತುಗಳಲ್ಲಿ ಮೌನವು ನಾನು, ಜ್ಞಾನವಂತರಲ್ಲಿ ಜ್ಞಾನವು ನಾನು. ಆಳುವವರಲ್ಲಿ ದಂಡನೆ ಎನ್ನುವ ಗುಣವಿರಲೇಬೇಕು. ರಾಜ್ಯದಲ್ಲಿ ಆಳುವವನು ಹಾಗೂ ಪ್ರಜೆಗಳು ಇಬ್ಬರು ಒಂದೇ ರಥದ ಎರಡು ಗಾಲಿಗಳಿದ್ದಂತೆ ವರ್ತಿಸಬೇಕು. ಪ್ರಜೆಗಳಿಗೆ ಸರಿಯಾದ ದಂಡನೆಯನ್ನು ವಿಧಿಸಿ ರಾಜ್ಯದಲ್ಲಿ ಧರ್ಮವು ಅಳಿಯದಂತೆ ನೋಡಿಕೊಳ್ಳಬೇಕು. ಆಗ ರಾಜನನ್ನು ದಂಡಿಸುವವನು ಎಂದೆನ್ನಬೇಕಾಗುತ್ತದೆ. ರಾಜ್ಯ ಪಾಲನೆಯಲ್ಲಿ ಈ ದಂಡನೆಯು ಅತ್ಯವಶ್ಯಕ. ತಪ್ಪು ಮಾಡಿದವರಿಗೆ ಶಿಕ್ಷೆಗಿದೆ ಎಂಬ ಭಯವಿರುವುದಾದರೆ ಆಗ ಜನರಿಗೆ ತಪ್ಪು ಮಾಡಲು ಭಯ ಬರುತ್ತದೆ. ರಾಜನಿಗಾದರೂ ದಂಡನೆಯನ್ನು ಕೊಡುವ ಶಕ್ತಿ ಬರುವುದಾದರೂ ಎಲ್ಲಿಂದ? ಪ್ರಜೆಗಳಿಂದಂತೂ ಸಾಧ್ಯವಿಲ್ಲ. ಅವರಲ್ಲಿ ಆಳುವ ಶಕ್ತಿಯು ಬರುವುದು ಪರಮಾತ್ಮನಿಂದ. ಆದುದರಿಂದ ದಂಡಿಸುವ ಶಕ್ತಿಯು ಅವನೇ. ಯುದ್ಧದಲ್ಲಿ ಜಯಗಳಿಸಬೇಕಾದರೆ ರಾಜನೀತಿಯ ನೈಪುಣ್ಯತೆ ಅತ್ಯವಶ್ಯಕ. ವ್ಯಕ್ತಿಯಾಗಲಿ, ಸಮಾಜವೇ ಆಗಲಿ ಅಥವಾ ದೇಶವೇ ಆಗಲಿ, ಸರಿಯಾದ ರಾಜನೀತಿಯಿಂದ ಯುದ್ಧದಲ್ಲಿ ಜಯಗಳಿಸುವುದಾದರೆ ಅದು ಶಾಶ್ವತವಾದ ಜಯ. ದೇಶದಲ್ಲಿ ಧರ್ಮಕ್ಕೆ ಸರಿಯಾದ ರಾಜ್ಯಭಾರ, ಸಂಸ್ಕೃತಿಯ ರಕ್ಷಣೆ, ಕಲೆಗೆ ಪ್ರೋತ್ಸಾಹ, ಸಾಕಷ್ಟು ಚಾಣಕ್ಯ ನೀತಿ, ಸುಸಜ್ಜಾದ ಸೇನೆ ಇವೆಲ್ಲ ಇದ್ದರೇನೆ ಆಳುವ ರಾಜನು ನಿಜವಾದ ಜಯಗಳಿಸಿದಂತೆ. ಗುಹ್ಯವಾದವುಗಳಲ್ಲಿ ಮೌನವು ನಾನು.
ಮೌನವಾಗಿರುವುದಾದರೆ ಈ ಎಲ್ಲಾ ವಿಚಾರಗಳನ್ನು ರಹಸ್ಯವಾಗಿಟ್ಟಂತೆ. ವಿಚಾರಗಳು ಬಯಲಾದ ಮೇಲೆ ಅವನ್ನು ಮೌನ ಎಂದು ಹೇಳುವ ಹಾಗಿಲ್ಲ. ಆತ್ಮವಿದ್ಯೆಯು ಅತ್ಯಂತ ರಹಸ್ಯವಾದ ವಿದ್ಯೆ, ಏಕೆಂದರೆ ಅದರ ಬಗ್ಗೆ ಮಾತಾಡುವವರು ಬಹಳ ವಿರಳ. ಇವರ ಅನುಭವವಾಗುವುದು ಮೌನದಲ್ಲೇ. ಅನುಭವಿಸಿದ ಜ್ಞಾನಿಗಳು ಮೌನಿಗಳೇ ಆಗಿರುತ್ತಾರೆ. ಪರಮಾತ್ಮನು ಮೌನ ಸ್ವರೂಪನೇ. ಜ್ಞಾನಿಗಳಲ್ಲಿರುವ ಜ್ಞಾನವು ನಾನು. ಜ್ಞಾನವೇ ಜ್ಞಾನಿಯಲ್ಲ, ಜ್ಞಾನಿಯಲ್ಲಿ ಜ್ಞಾನವಿದೆ. ಜ್ಞಾನವು ಜ್ಞಾನಿಗಿಂತ ಬೇರೆ, ಆದರೂ ಅದು ಅವನಿಗಿಂತ ಬೇರೆಯಾಗಿರುವುದಿಲ್ಲ. ಆತ್ಮನು ಶರೀರವಲ್ಲ, ಆದರೂ ಕೂಡ ಆತ್ಮನಿಗಿಂತ ಶರೀರವು ಬೇರೆ ಎಂದು ಹೇಳುವ ಹಾಗಿಲ್ಲ. ಅವೆಲ್ಲವೂ ಆತ್ಮನ ವಿಭೂತಿಯನ್ನೇ ಲೋಕಕ್ಕೆ ಸಾರುವಂತಹವು. ಅದೇ ರೀತಿ ಜ್ಞಾನಿಯಲ್ಲಿರುವ ಜ್ಞಾನವು ಪರಮಾತ್ಮನ ಜ್ಞಪ್ತಿ ಸ್ವರೂಪವನ್ನೇ ಲೋಕಕ್ಕೆ ಸಾರುತ್ತದೆ. ಇಷ್ಟರ ತನಕ ಹೇಳಿದ ತನ್ನ ವಿಭೂತಿಯನ್ನು ಈಗ ಸಾರಭೂತವಾಗಿ ಒಂದೇ ಶ್ಲೋಕದಲ್ಲಿ ಹೇಳುತ್ತಾನೆ ಶ್ರೀಕೃಷ್ಣ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹೇ ಅರ್ಜುನ, ಎಲ್ಲಾ ಜೀವರಾಶಿಗಳಿಗೂ ನಾನೇ ಮೂಲ ಬೀಜವು. ಚರಾಚರ ವಸ್ತುಗಳಲ್ಲಿ ನಾನಿಲ್ಲದ ವಸ್ತುವು ಯಾವುದೂ ಇಲ್ಲ. ಸೃಷ್ಟಿಯಾದ ಜಗತ್ತಿಗೆ ಪರಮಾತ್ಮನನ್ನು ಅಧಿಷ್ಠಾನ ಎಂದು ವಿವರಿಸಿದ್ದಾಗಿದೆ. ಸಾಮಾನ್ಯ ಸಾಧಕರಿಗೂ ಇದು ಸರಿಯಾಗಿ ಮನದಟ್ಟಾಗಲೆಂದು ಶ್ರೀ ವ್ಯಾಸರು ಒಂದೇ ವಿಚಾರವನ್ನು ಮೇಲಿಂದ ಮೇಲೆ ಹೇಳುತ್ತಿದ್ದಾರೆ. ಬೀಜಕ್ಕೂ ಮರಕ್ಕೂ ಇರುವ ಸಂಬಂಧ ಎಲ್ಲರಿಗೂ ತಿಳಿದುದೇ. ಸರಿಯಾದ ಪರಿಸರ ಒದಗಿದಾಗ ಬೀಜವು ಮೊಳೆತು ಅಂಕುರವಾಗಿ ಸಸಿಯಾಗಿ ಗಿಡವಾಗಿ ಕಾಲಗತಿಯಲ್ಲಿ ಹೆಮ್ಮರವಾಗಿ ಬೆಳೆಯುವುದು. ಅದೇ ರೀತಿ ಸುಖ ದುಃಖ, ರಾಗ ದ್ವೇಷ, ಲಾಭ ನಷ್ಟಗಳೆಂಬ ದ್ವಂದ್ವಗಳಿಂದ ಕೂಡಿದ ನಮ್ಮ ಸಂಸಾರ ಜಗತ್ತು ಪರಮಾತ್ಮನಿಂದಲೇ ಉದ್ಭವಿಸಿದುದು. ಈ ಜಗತ್ತೆಲ್ಲವೂ ಅವ್ಯಕ್ತ ರೂಪದಲ್ಲಿ ಇಡೀ ಮರವು ಬೀಜದಲ್ಲಿ ಇದ್ದಂತಿತ್ತು. ಬ್ರಹ್ಮಕಲ್ಪ ಆರಂಭವಾದಾಗ ಎಲ್ಲ ಜೀವರಾಶಿಗಳು ಅವನಿಂದಲೇ ಉತ್ಪತ್ತಿಯಾಗುವವು. ಹುಟ್ಟಿದ ಜೀವರಾಶಿಗಳು ಸ್ಥಿತಿಯಲ್ಲಿ ಇರುವುದು ಅವನಲ್ಲೇ. ಕೊನೆಗೆ ನಮ್ಮ ನಾಮರೂಪವನ್ನು ಕಳೆದುಕೊಂಡು ಪ್ರಳಯವಾಗುವುದು ಅವನಲ್ಲೇ. ಪ್ರಳಯವೆಂದರೆ ಪುನಃ ಬೀಜ ಸ್ಥಿತಿಗೆ ಹಿಂದಿರುಗುವುದು ಎಂದರ್ಥ. ಇದನ್ನು ವ್ಯಕ್ತಿಗತವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಇದು ಚೆನ್ನಾಗಿ ಮನದಟ್ಟಾಗುವುದು. ನನ್ನ ನಿದ್ರಾವಸ್ಥೆಯನ್ನು ಬೀಜಾವಸ್ಥೆ ಎಂದು ಹೇಳಬಹುದು. ಅಲ್ಲಿ ನನ್ನಲ್ಲಿರುವ ಎಲ್ಲಾ ಗುಣಗಳು ಅವ್ಯಕ್ತ ಸ್ಥಿತಿಯಲ್ಲಿರುವವು. ಮನಸ್ಸು ಎದ್ದಾಗ, ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿದಾಗ ಅದು ಒಂದೊಂದಾಗಿ ವ್ಯಕ್ತಗೊಳ್ಳುವುದು. ಸಮಷ್ಟಿ ಮನಸ್ಸು ಈ ಅವ್ಯಕ್ತ ಸ್ಥಿತಿಗೆ ಹೋಗುವುದನ್ನು ಪ್ರಳಯ ಎಂದು ಕರೆಯುವುದು. ಆಗ ಎಲ್ಲಾ ಜೀವರಾಶಿಗಳು ಬೀಜ ರೂಪದಲ್ಲಿ ಪರಮಾತ್ಮನಲ್ಲಿ ಲಯವಾಗುವವು. ಈ ಬೀಜದ ದೃಷ್ಟಾಂತವನ್ನು ವೇದಾಂತದಲ್ಲಿ ಸೃಷ್ಟಿ ಹಾಗೂ ಪ್ರಳಯವನ್ನು ವಿವರಿಸಲು ಬಳಸುತ್ತಾರೆ. ಬೀಜವು ತನ್ನ ಅವ್ಯಕ್ತವಾದ ಸ್ಥಿತಿಯನ್ನು ಬಿಟ್ಟು ವ್ಯಕ್ತಗೊಳ್ಳುವ ಸ್ಥಿತಿಗೆ ಬಂದಾಗ ಪರಮಾತ್ಮನಿಗೆ ಹಿರಣ್ಯ ಗರ್ಭ ಎಂದು ಹೆಸರು. ಇದು ಮೊದಲನೆಯ ಅಂಕುರ. ಪರಮಾತ್ಮನು ಇಲ್ಲಿ ಸಮಷ್ಟಿ ಕಾರಣ ಶರೀರಾಭಿಮಾನಿಯಾಗಿ ಮಾತಾಡುವುದರಿಂದ ಎಲ್ಲಾ ಜೀವರಾಶಿಗಳ ಮೂಲ ಬೀಜವು ನಾನು ಎಂದು ಇಲ್ಲಿ ಹೇಳಿರುತ್ತಾನೆ. ಈ ದೃಷ್ಟಾಂತದಿಂದ ಎಷ್ಟೋ ಸಾಧಕರು ಭ್ರಮೆಗೊಳ್ಳುವ ಸಂದರ್ಭವೂ ಇದೆ. ಹೇಗೆಂದರೆ, ಒಂದು ವೃಕ್ಷದ ಉತ್ಪತ್ತಿಯಲ್ಲಿ ಬೀಜವು ತಾನಾಗಿ ನಾಶವಾಗುವುದು. ಅದೇ ರೀತಿ ಇಡೀ ಚರಾಚರ ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿರುವ ಪರಮಾತ್ಮನು ಜಗತ್ತಿನ ಉತ್ಪತ್ತಿಯಾದೊಡನೆಯೇ ಸಾಯಲೇಬೇಕು ಎಂದು ಹಲವರು ತಿಳಿಯುವುದುಂಟು. ಈ ರೀತಿಯ ಭ್ರಾಂತಿಯನ್ನು ನಿವಾರಿಸುವುದಕ್ಕೋಸ್ಕರವೇ ಪರಮಾತ್ಮನು ಅದೇ ಉಸಿರಿನಲ್ಲಿ ಹೇಳುತ್ತಾನೆ, ನಾನಿಲ್ಲದ ಚರಾಚರ ವಸ್ತುವು ಯಾವುದೂ ಇಲ್ಲ ಎಂದು. ಹೀಗೆ ಪರಮಾತ್ಮನು ಎಲ್ಲಾ ಜೀವರಾಶಿಗಳಿಗೆ ಜೀವಭೂತರಾಗಿ ಇರುವವನು ಮಾತ್ರವಲ್ಲ, ಆ ಎಲ್ಲಾ ಜೀವರಾಶಿಗಳ ಉತ್ಪತ್ತಿಯಾದ ಮೇಲೂ ಅವನ್ನೆಲ್ಲ ಕಾಪಾಡುವವನು ಅವನೇ. ಉದಾಹರಣೆಗೆ, ಸಮುದ್ರವು ಎಲ್ಲಾ ಅಲೆಗಳಿಗೆ ಬೀಜಭೂತವಾಗಿರುವುದು ಮಾತ್ರವಲ್ಲ, ಅಲೆಗಳನ್ನು ಕಾಪಾಡುವುದೂ ಸಮುದ್ರವೇ. ಅಲೆಗಳ ಉತ್ಪತ್ತಿಯಲ್ಲಿ ಸಮುದ್ರಕ್ಕೆ ನಾಶವಿಲ್ಲ. ಸಮುದ್ರ ಇಲ್ಲದಲ್ಲಿ ಅಲೆಗಳಿಗೆ ಅಸ್ತಿತ್ವವಿಲ್ಲ. ಸಮುದ್ರವಿಲ್ಲದೆ ಅಲೆಗಳಿಲ್ಲ. ಇಡೀ ಜಗತ್ತಿನ ಸೃಷ್ಟಿ ಅವಿದ್ಯೆಯಿಂದಾಗಿ. ಈ ಅವಿದ್ಯೆಯು ಈ ನಾಮರೂಪ ಜಗತ್ತನ್ನು ತೋರಿಸುವುದಕ್ಕಾಗಿ ಶಕ್ತಿಯನ್ನು ಪಡೆಯುವುದು ಪರಮಾತ್ಮನಿಂದಲೇ.
ಆತ್ಮನ ಸಾನ್ನಿಧ್ಯ ಇಲ್ಲದಿರುತ್ತಿದ್ದರೆ ಅವಿದ್ಯೆಗೆ ಬಹುರೂಪ ಪ್ರಪಂಚವನ್ನು ತೋರಿಸಲು ಸಾಧ್ಯವಿರುತ್ತಿರಲಿಲ್ಲ. ಬಂಗಾರದ ಎಲ್ಲ ಆಭರಣಗಳನ್ನು ಬಂಗಾರವೇ ವ್ಯಾಪಿಸಿರುತ್ತದೆ. ಬಂಗಾರವನ್ನು ಬಿಟ್ಟು ಅವುಗಳಿಗೆ ಇರಲು ಸಾಧ್ಯವೇ ಇಲ್ಲ. ಅದೇ ರೀತಿ ಹತ್ತಿಯ ಎಲ್ಲಾ ಬಟ್ಟೆಗಳಲ್ಲೂ ಹತ್ತಿಯೇ ಓತಪ್ರೋತವಾಗಿರುವುದು. ಅದೇ ರೀತಿ ಚರಾಚರ ಜಗತ್ತಿನಲ್ಲಿ ಪರಮಾತ್ಮನೇ ಇದ್ದಾನೆ. ತನ್ನ ವಿವರಣೆಯನ್ನು ಇಲ್ಲಿಗೆ ಮುಗಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ. ಹೇ ಪರಂತಪ, ನನ್ನ ದಿವ್ಯ ವಿಭೂತಿಗಳಿಗೆ ನಿಜವಾಗಿಯಾದರೂ ಕೊನೆಯಿಲ್ಲ. ಆದರೂ ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ನಿನಗೆ ಇಲ್ಲಿ ವಿಸ್ತಾರವಾಗಿ ಹೇಳಿದೆ. ಆರಂಭದಲ್ಲೇ ಪರಮಾತ್ಮನು ಹೇಳಿದ್ದಾನೆ, ದೇವತೆಗಳಿಗೂ ಕೂಡ ಇದು ತಿಳಿದಿರುವ ವಿಷಯವಲ್ಲ ಎಂದು. ಆದರೂ ಕೂಡ ಅರ್ಜುನನ ಮೇಲಿನ ಪ್ರೀತಿಯಿಂದ ಇಷ್ಟಾದರೂ ವಿಸ್ತರಿಸಿ ಹೇಳಿದ್ದಾಯಿತು. ನಿಜವಾಗಿಯಾದರೂ ಇಷ್ಟೆಲ್ಲ ಹೇಳಬೇಕೆಂಬ ಅವಶ್ಯಕತೆಯೇ ಇರಲಿಲ್ಲ. ಮಡಕೆಯನ್ನು ತಯಾರು ಮಾಡುವ ಕುಂಬಾರನು ಅದನ್ನು ತೆಗೆದುಕೊಳ್ಳಲು ಬರುವ ಗಿರಾಕಿಗೆ ಈ ಮಡಕೆಯಲ್ಲೂ ಮಣ್ಣಿದೆ, ಆ ಮಡಕೆಯಲ್ಲೂ ಮಣ್ಣಿದೆ ಎಂದು ಅಲ್ಲಿರುವ ಎಲ್ಲಾ ಮಡಕೆಗಳನ್ನು ಪರಿಚಯ ಮಾಡಿಕೊಡಬೇಕೆಂದಿಲ್ಲ. ಅಂಥ ವಿಶೇಷ ಕೆಲಸವನ್ನು ಮಾಡಲು ಹೊರಟಿದ್ದಾನೆ ಶ್ರೀಕೃಷ್ಣ. ಈಗ ಅವನೇ ಹೇಳುತ್ತಿದ್ದಾನೆ, ಹೀಗೆ ಹೇಳುತ್ತಾ ಹೊರಟರೆ ಇದಕ್ಕೆ ಕೊನೆಯೇ ಇಲ್ಲ. ಆದುದರಿಂದ ಮುಖ್ಯವಾದುದನ್ನು ಹೇಳಿದ್ದೇನೆ ಎಂದು. ಎಲ್ಲಾ ವಸ್ತುಗಳಲ್ಲೂ ನಾಮರೂಪಕ್ಕೆ ಅಧಿಷ್ಠಾನವಾಗಿ ಇರುವವನೇ ಪರಮಾತ್ಮ ಎಂಬುದನ್ನು ನಾವು ಗ್ರಹಿಸಬೇಕು. ಅಂದಾಗ ಮಾತ್ರ ಬಹುರೂಪ ಪ್ರಪಂಚವನ್ನು ನೋಡುತ್ತಿರುವಾಗಲೂ ಪರಮಾತ್ಮನ ಸ್ಮರಣೆ ಮಾಡಲು ಸಾಧ್ಯ. ದೃಶ್ಯ ವಸ್ತುಗಳ ಮೂಲಕವೇ ಅದೃಶ್ಯವಾದ ಪರಮಾತ್ಮನನ್ನು ತೋರಿಸುವುದು ಏಕೆ? ಅವಿನಾಶಿಯಾದ ಪರಮಾತ್ಮನನ್ನು ನಶ್ವರ ವಸ್ತುಗಳ ಮೂಲಕ ತೋರಿಸುವುದು ಏಕೆ ಎಂದು ಯಾರಾದರೂ ಕೇಳುವುದಾದರೆ ಅದಕ್ಕೆ ಉತ್ತರ ಇಲ್ಲಿದೆ. ನಾಣ್ಯ ಪಂಥ ವಿದ್ಯತೆಯನಾಯ, ಬೇರೆ ದಾರಿಯೇ ಇಲ್ಲ ಅದಕ್ಕೆ ಎಂಬುದೇ ಉತ್ತರ. ಮೆಡಿಕಲ್ ಕಾಲೇಜಿನಲ್ಲಿ ಆರಂಭದ ವಿದ್ಯಾರ್ಥಿಗಳಿಗೆ ಹೆಣವನ್ನು ಸಿಗಿಯಲು ಕಲಿಸುತ್ತಾರೆ. ಜೀವಂತ ಶರೀರವನ್ನು ಸಿಗಿಯಲು ಅವರಿಗೆ ಏಕೆ ಕೊಡುವುದಿಲ್ಲ ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರ, ಕಲಿಸುವ ರೀತಿಯೇ ಹಾಗೆ. ಅದೇ ರೀತಿ ಅರ್ಜುನನಿಗೆ ಅದೃಶ್ಯವಾದ ತನ್ನ ಸ್ವರೂಪವನ್ನು ದೃಶ್ಯ ಪ್ರಪಂಚದ ವಸ್ತುಗಳ ಮೂಲಕವೇ ಪರಮಾತ್ಮನು ವಿವರಿಸಿದ್ದಾನೆ. ವಿಸ್ತಾರವಾದ ವರ್ಣನೆ ತಾನು ಕೊಟ್ಟಿಲ್ಲದಿದ್ದರೂ ತನ್ನ ವಿಭೂತಿಯನ್ನು ತಿಳಿಯುವುದಕ್ಕೆ ಇಷ್ಟು ವಿವರಣೆ ಸಾಕು ಎಂದು ಅವನು ಹೇಳುತ್ತಾನೆ. ಈ ವಿವರಣೆಗಳನ್ನು ಶ್ರದ್ಧೆಯಿಂದ ಓದಿ ಮನನ ಮಾಡುವವರು ಅದರಿಂದ ಲಾಭಾನ್ವಿತರಾಗಬಹುದು. ಅಧ್ಯಾಯವನ್ನು ಮುಗಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಯದ್ಯದ್ ವಿಭೂತಿ ಮತ್ಸ್ತತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಮ್ಯ ಸಂಭವಂ. ಯಾವ ಯಾವ ವಸ್ತುಗಳಲ್ಲಿ ತೇಜಸ್ಸು, ವಿಭೂತಿ, ಶೋಭೆ ನಿನಗೆ ಕಾಣುತ್ತದೋ ಅದು ನನ್ನ ತೇಜೋಂಶದಿಂದ ಕೂಡಿದುದು ಎಂದು ತಿಳಿ. ಇಲ್ಲಿಯ ತನಕ ನಿರೂಪಣೆಯು ಪರಮಾತ್ಮನ ವಿಭೂತಿಯನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯಕಾರಿಯಾದಂತಹವುಗಳು. ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ಪರಮಾತ್ಮನನ್ನು ನೋಡುವ ದಿವ್ಯ ದೃಷ್ಟಿಯನ್ನು ಪಡೆದುದಾಯಿತು. ಮೇಲಿನ ವಿವರಣೆಗಳಿಂದ ಪರಮಾತ್ಮನು ಎಲ್ಲಾ ವಸ್ತುಗಳನ್ನು ಆವರಿಸಿದ್ದಾನೆ ಎಂಬುದನ್ನು ತಿಳಿದುದಾಯಿತು. ಪ್ರಪಂಚದ ವಸ್ತುಗಳಲ್ಲಿ ಪರಮಾತ್ಮನ ಮಹಿಮೆಯನ್ನು ಅರಿತುಕೊಳ್ಳುವುದು ಹೇಗೆ ಎಂಬುದನ್ನು ಇಲ್ಲಿ ಪುನಃ ಅವನೇ ಹೇಳುತ್ತಿದ್ದಾನೆ. ಯಾವುದೇ ವಸ್ತುವಿನಲ್ಲಿ ಅಥವಾ ವ್ಯಕ್ತಿಯಲ್ಲಿ ಶ್ರೇಷ್ಠ ಗುಣವು ಎದ್ದು ಕಂಡುಬರುವುದಾದರೆ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯವಿದೆ ಎಂದು ತಿಳಿಯಬೇಕು. ಮೇಲೆ ವಿವರಿಸಿದ ಎಲ್ಲವನ್ನೂ ಇಲ್ಲಿ ಸಾರವತ್ತಾಗಿ ಪರಮಾತ್ಮನು ಹೇಳಿದ್ದಾನೆ. 54 ವಿಧದಲ್ಲಿ ಚರಾಚರ ವಸ್ತುಗಳಲ್ಲಿ ತನ್ನ ಮಹಿಮೆಯನ್ನು ಗುರುತಿಸಬಹುದು ಎಂದು ಈ ಅಧ್ಯಾಯದಲ್ಲಿ ಹೇಳಿದ್ದಾಯಿತು. ಈ ರೀತಿ ತನ್ನ ಅಂತರ್ಯಾಮಿತ್ವವನ್ನು ಹಾಗೂ ಸರ್ವವ್ಯಾಪಕತ್ವವನ್ನು ಈ ಅಧ್ಯಾಯದಲ್ಲಿ ವಿವರಿಸಿದ್ದಾಯಿತು. ಇನ್ನು ತನ್ನ ವಿಭೂತಿಯನ್ನು ಮುಂದಿನ ಶ್ಲೋಕದಲ್ಲಿ ಒಂದೇ ಮಾತಿನಲ್ಲಿ ಹೇಳುತ್ತಾನೆ ಶ್ರೀಕೃಷ್ಣ. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಹೇ ಅರ್ಜುನ, ಹೆಚ್ಚಿನ ಮಾತೇಕೆ? ಈ ವಿಶಾಲ ಜಗತ್ತನ್ನು ನಾನು ನನ್ನ ಒಂದು ಅಂಶದಿಂದ ಆಶ್ರಯದಾತನಾಗಿ ವ್ಯಾಪಿಸಿರುತ್ತೇನೆ. ಪ್ರೇಮ ಭರಿತ ಹೃದಯದಿಂದ ಆವೇಶಗೊಂಡವನಾಗಿ ಉಪದೇಶವನ್ನೀಯಲು ಆರಂಭಿಸಿದ್ದಾನೆ ಕೃಷ್ಣ.
ನಿನ್ನ ಮೇಲಿನ ಪ್ರೀತಿಯಿಂದ ನನ್ನ ವಿಭೂತಿಯನ್ನು ಹಾಗೂ ಯೋಗವನ್ನು ನಾನು ಹೇಳುತ್ತೇನೆ ಎಂದು ಹೇಳಿಯೇ ಈ ಅಧ್ಯಾಯವನ್ನು ಆರಂಭಿಸಿದುದು. ಮಾತ್ರವಲ್ಲದೆ ತನ್ನ ವಿಭೂತಿಗಳಿಗೆ ಕೊನೆಗಿಲ್ಲ ಎಂದು ಮೊದಲೇ ಹೇಳಿದ್ದಾನೆ. ಅರ್ಜುನನ ಮನಸ್ಸಿಗೆ ತನ್ನ ಸರ್ವವ್ಯಾಪಕತ್ವದ ಮಹತ್ವವು ಅರ್ಥವಾಗಲೆಂದು ಈ ಅಧ್ಯಾಯವನ್ನು ಆರಂಭಿಸಿದುದು. ಇದೀಗ ಇಡೀ ವಿಶ್ವವು ತನ್ನ ಒಂದು ಅಂಶದಿಂದ ವ್ಯಾಪಿಸಿದೆ ಎಂದು ಹೇಳುತ್ತಾ ಅಧ್ಯಾಯವನ್ನು ಮುಗಿಸುತ್ತಾನೆ. ವೇದಾಂತದಲ್ಲಿ ಜಗತ್ತು ಎನ್ನುವ ಶಬ್ದಕ್ಕೆ ನಮ್ಮ 3 ಅವಸ್ಥೆಗಳು ಎಂದರ್ಥ. ಎಚ್ಚರದಲ್ಲಿ ಮತ್ತು ಕನಸಿನಲ್ಲಿ ನನ್ನ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳು ಏನೆಲ್ಲವನ್ನೂ ಗ್ರಹಿಸುತ್ತವೆಯೋ ಮತ್ತು ಅನುಭವಿಸುತ್ತವೆಯೋ ಅವೆಲ್ಲವೂ ನನ್ನ ಜಗತ್ತು. ಈ ಮೂರೂ ಅನುಭವ ಜಗತ್ತು ಪರಮಾತ್ಮನಿಂದಲೇ ಬೆಳಗಲ್ಪಡುವುದು. ಪರಮಾತ್ಮನು ಹೇಳುವ ಹಾಗೆ ಇದನ್ನೆಲ್ಲವನ್ನೂ ನಾನು ನನ್ನ ಒಂದು ಅಂಶದಿಂದ ವ್ಯಾಪಿಸಿರುವೆನು ಎಂದು. ಅದರರ್ಥ ಪರಮಾತ್ಮನ ನಿಜಸ್ವರೂಪದಲ್ಲಿ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ ಎಂಬುದು. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡುವಾಗ ಇದು ಸತ್ಯವೇ. ನಿರ್ವಿಕಲ್ಪ ಪರಮಾತ್ಮನಲ್ಲಿ ಯಾವ ವಿಕಲ್ಪಕ್ಕೂ ಎಡೆಯೇ ಇಲ್ಲ. ಬಹುರೂಪ ಪ್ರಪಂಚವೆಂಬ ವಿಕಲ್ಪವು ಬರಿಯ ತೋರಿಕೆ ಮಾತ್ರ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಭೂತಿಯೋಗೋ ನಾಮ 10ಮೋಧ್ಯಾಯಃ. ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವೆಂಬ ಹೆಸರಿನ 10ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.